ಪ್ರಿಯ ದೇವ ಜನರೇ, ಈ ಭಾನುವಾರಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ನೀವು ಕೂಡ ನಮ್ಮೊಂದಿಗೆ ಸೇರಿ ಇವಾಂಜಲಿಕಲ್ ಬ್ಯಾಪ್ಟಿಸ್ಟ್ ಸಭೆಯೊಂದಿಗೆ ಸೇರಿ ಆರಾಧನೆ ಮಾಡುವಂತೆ ಕರ್ತನು ಸಹಾಯ ಮಾಡಿದ್ದಾನೆ. ಮತ್ತು ಅಷ್ಟೇ ಅಲ್ಲ, ಈ ಭಾನುವಾರದಲ್ಲಿ ನಾವು ಕರ್ತನ ಎರಡನೇ ಬರೋಣದ ವಿಷಯದಲ್ಲಿ ನಾವಿನ್ನೂ ಕಲೀಲಿಕ್ಕಿದ್ದೇವೆ. ನಿಜವಾಗ್ಲೂ ಇದೊಂದು ವಿಶೇಷವಾದ ಸಂಗತಿ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಯು ಆರ್ ವೆಲ್ಕಮ್ ಟು ದ ವರ್ಷಿಪ್ ಆಫ್ ದ ಲಾರ್ಡ್. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಮುಂಜಾನೆ ಆರಾಧನೆಯಲ್ಲಿ ಭಾಗಿಯಾಗುವಂಥ ಸಮಯದಲ್ಲಿ ಒಂದು ವೇಳೆ ನೀನು ನಿನ್ನ ಹೃದಯದಲ್ಲಿ ಅನೇಕ ಚಿಂತನೆಗಳನ್ನು, ಅನೇಕ ಭಾರ ಕಣ್ಣೀರನ್ನು ಹೊತ್ಕೊಂಡು ಕೂತಿರ್ಬೋದು, ಯಾರೊಂದಿಗೂ ಹೇಳಿಕೊಳ್ಳಲಾಗದ ಸ್ಥಿತಿ ಇರ್ಬೋದು. ಆದರೆ ಈ ಮುಂಜಾನೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಏನಂದರೆ, ಯೇಸು ಸ್ವಾಮಿ ತಾನೇ ಹೇಳಿದ್ದಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳವೆ. ನಮ್ಮ ಸ್ವಾಮಿ ನಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡಲಿಕ್ಕೆ ಹೋಗಿದ್ದಾನೆ. ನನ್ನ ಪ್ರಿಯರೇ, ಅಲ್ಲಿಯವರೆಗೂ ನಾವು ಆತನನ್ನು ಸ್ತುತಿಸೋಣ, ಆರಾಧಿಸೋಣ. ಬನ್ರಿ. ವೆಲ್ಕಮ್. ಲೆಟ್ಸ್ ವರ್ಷಿಪ್ ದ ಲಾರ್ಡ್ in the beauty of his holiness. Amen. ದೇವರೇ ನಿನಗೆ ಆರಾಧನೆ, ಇಸಾಕನ ದೇವರೇ ನಿನಗೆ ಆರಾಧನೆ, ಯಾಕೋಬಿನ ದೇವರೇ ನಿನಗೆ, ಯಾಕೋಬಿನ ದೇವರೇ ನಿನಗೆ ಆರಾಧನೆ, ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ, ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ, 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 ಆರಾಧನೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ, ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ, ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ, ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ,
ಬಿಟ್ಟರೆ ಬೇರೇನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೇನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಕರುಣಾಮಯನೇ, ಓ ಕರುಣಾಮಯನೇ, ಕರುಣಾಮಯನೇ, ಓ ಕರುಣಾಮಯನೇ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಬದುಕಿರುವ
ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನು ಕರ್ತನ ಮಧುರ ನಾಮದಲ್ಲಿ ಸಭೆಯ ವತಿಯಿಂದ ಪ್ರೀತಿಯಿಂದ ಆಹ್ವಾನಿಸುತ್ತೇವೆ. ಈಗಾಗಲೇ ನೀವು ಆರಾಧನೆಯಲ್ಲಿ ಪಾಲ್ಗೊಂಡಿದ್ದೀರಿ. ಆರಾಧನೆಯಲ್ಲಿ ಮುಂದುವರಿಯೋದು, ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕೆ ನಾವು ಸಿದ್ಧರಾಗೋಣ. ಆರಿಸಿಕೊಂಡಿರುವಂಥ ದೇವರ ವಾಕ್ಯದ ಭಾಗವು ಕೀರ್ತನೆಗಳ ಗ್ರಂಥ 65ನೇ ಅಧ್ಯಾಯ ಅದರ 2 ಮತ್ತು 3ನೇ ವಚನವನ್ನು ನಾನು ಓದ್ತೇನೆ. ಕೀರ್ತನೆಗಳ ಗ್ರಂಥ 65ನೇ ಅಧ್ಯಾಯ 2 ಮತ್ತು 3ನೇ ವಚನ. ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ನನ್ನ ಪಾಪಗಳನ್ನು ನಿವಾರಿಸಲು ನನ್ನಿಂದಾಗುವುದಿಲ್ಲ, ಆದರೆ ನಮ್ಮ ದೋಷ ಪರಿಹಾರಕ್ಕನು ನೀನೇ ಎಂಬುದಾಗಿ. ಹೌದು ಪ್ರಿಯರೇ, ಇಲ್ಲಿ ದೇವರು ಮತ್ತು ಮನುಷ್ಯನ ಗುಣಲಕ್ಷಣಗಳು ಕೊಡಲ್ಪಟ್ಟಿದೆ. ಮನುಷ್ಯನು ಸಂಕಟದಲ್ಲಿ ಬಿದ್ದಾಗ ತನ್ನ ನೋವನ್ನು ಹೇಳಿಕೊಳ್ಳುವುದಕ್ಕೆ ಒಬ್ಬ ವ್ಯಕ್ತಿ ಬೇಕು. ಆದರೆ ಮನುಷ್ಯನ ಬಳಿ ಹೇಳಿದರೆ ಅವನಿಗೆ ಪ್ರಯೋಜನ ಬಾರದು. ಅದಕ್ಕೆ ಮನುಷ್ಯನು ಯಾವುದೇ ಭೇದವಿಲ್ಲದೆ ದೇವರ ಬಳಿಗೆ ಪ್ರಾರ್ಥನೆಯ ಮೂಲಕ ಹೇಳಿಕೊಳ್ಳುವಂಥ ಒಂದು ಸ್ವಭಾವವನ್ನು ರೂಢಿಸಿಕೊಂಡಿದ್ದಾನೆ. ಅದಕ್ಕೆ ಈ ದೇವರಿಗಿರುವಂಥ ಸ್ವಭಾವ ಏನಂದರೆ, ಮನುಷ್ಯರ ಪ್ರಾರ್ಥನೆಗಳನ್ನು ಕೇಳಿಸ್ಕೊಳ್ತಾನೆ. ನಾನು ಅನ್ನಿಸ್ತೇನೆ, ಇವತ್ತು ಸಮಾಜಕ್ಕೆ ಇದೊಂದು ದೊಡ್ಡ ನಿರೀಕ್ಷೆ. ಇಲ್ಲಿ ಈ ದೇವರು, ಈ ಯೇಸು ಕರ್ತನು ನಿಷ್ಪಕ್ಷಪಾತವಾಗಿ ಎಲ್ಲರ ಮೊರೆಯನ್ನು, ಎಲ್ಲರ ಕೂಗನ್ನು, ಎಲ್ಲರ ನೋವನ್ನು, ಎಲ್ಲರ ದುಃಖವನ್ನು ಕೇಳುವುದಕ್ಕೆ ಸಿದ್ಧನಿದ್ದಾನೆ. ಕೇಳುವವನಾದ್ದರಿಂದ ಅವನು ಜೀವಿಸುವವನಾಗಿದ್ದಾನೆ. ಮಾತ್ರವಲ್ಲದೆ ಮನುಷ್ಯನ ಇನ್ನೊಂದು ಬಲಹೀನತೆ ಈ ವಾಕ್ಯದಲ್ಲಿ ಕೊಡಲ್ಪಟ್ಟಿದೆ. ನನ್ನ ಪಾಪಗಳನ್ನು ನಿವಾರಿಸಿಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ. ಹೌದು, ಪಾಪ ಮಾಡುವುದು ನರಮನುಷ್ಯನಿಗೆ ಸಹಜ, ಆದರೆ ಪಾಪ ನಿವಾರಣೆ ನರಮನುಷ್ಯನಿಗೆ ಅಸಾಧ್ಯ. ಬಲು ಇಕ್ಕಟ್ಟಿನಲ್ಲಿ ಬಿದ್ದಿದ್ದಾನೆ ನರಮನುಷ್ಯನು. ಆದರೆ ನಿವಾರಕನು ಯಾರು? ಮುಂದಿನ ಸಾಲಿನಲ್ಲೇ ಪರಿಹಾರ ಇದೆ. ಆ ಪರಿಹಾರ ನಾನು ನೆನೆಸ್ತೇನೆ, ಇವತ್ತು ಕೇಳುಗರಾದ ನಮಗೂ ನಾನು ನೆನೆಸ್ತೇನೆ. ನೀವು ಮಾತ್ರ ಈ ಪರಿಹಾರ ಹೊಂದ್ಕೊಳ್ಬೇಡ್ರಿ, ಅನೇಕರಿಗೆ ಈ ಪರಿಹಾರವನ್ನು ತಿಳಿಸುವ ಹಾದಿಯಲ್ಲಿ ನಾವಿದ್ದೇವೆ. ಆ ಪರಿಹಾರ ಏನಂದರೆ, ಆದರೆ ನಮ್ಮ ದೋಷ ಪರಿಹಾರಕ್ಕನು ನೀನೇ. ಹೌದಲ್ಲವಾ? ನಮ್ಮ ಪಾಪ ಪರಿಹಾರಕ್ಕನು ಯೇಸುವೇ ನೀನು, ನಮ್ಮ ದೋಷ ಪರಿಹಾರಕ್ಕನು ಯೇಸುವೇ ನೀನು. ನೀನು ಸಿರುಸಿರುವ ರಕ್ತ ಇವತ್ತು ನಮ್ಮ ದೋಷ, ನಮ್ಮ ಪಾಪ ಅದು ಪರಿಹರಿಸ್ತದೆ. ಹೌದು ಪ್ರಿಯರೇ, ಹಳೆಯ ಒಡಂಬಡಿಕೆಯಲ್ಲಿ ಒಬ್ಬ ರಾಜನ ಕುರಿತು ನಿಮ್ಮ ಮುಂದೆ ಚುಟುಕಾಗಿ ಅವನ ಜೀವನ ಚರಿತ್ರೆಯನ್ನು ಪ್ರಸ್ತಾಪಿಸ್ತೇನೆ. ಮನಸ್ಸೆ ಎಂಬ ರಾಜ ಆಳ್ತಾ ಇದ್ದಾನೆ. 2ನೇ ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯದಲ್ಲಿ ಅವನ ಚರಿತ್ರೆ ಹರಿದು ಬರ್ತದೆ. ಅರಸನಾಗಿದ್ದಾಗ ಮನಸ್ಸೆ ಅರಸನಾದದ್ದು 12 ವಯಸ್ಸಿನಲ್ಲಿ. ಸುಮಾರು 55 ವರ್ಷ ಅರಸುತನದಲ್ಲಿದ್ದ. ಆದರೆ ಅವನ ಚರಿತ್ರೆ ಹೀಗೆ ಹೇಳ್ತದೆ, ಅವನು ಅರಸುತನದಲ್ಲಿ ಬಹುತೇಕ 99% ಅಂದರೆ ತಪ್ಪಾಗಲಾರದು, ಬಹುತೇಕ ದೇವರ ಕೋಪವನ್ನು ಎಬ್ಬಿಸಿದ್ದಾನೆ. ಧರ್ಮಶಾಸ್ತ್ರದ ನೀತಿಗಳ ವಿರುದ್ಧವಾಗಿ ನಡೆದಿದ್ದಾನೆ. ತಾನು ಮಾತ್ರವಲ್ಲ, ಇಡೀ ಸಮಾಜವನ್ನು ದೇವರಿಗೆ ವಿರೋಧವಾಗಿ ನಡೆಸಿದ್ದಾನೆ. ಅಷ್ಟೇ ಅಲ್ಲ, ಪರಿಶುದ್ಧ ದೇವಾಲಯವು ಕೂಡ ಅವನ ಆಚಾರಗಳಿಂದ ಅಶುದ್ಧವಾಯಿತು. ಹೀಗೆ ದುಷ್ಟರಾಗಿಯೇ 55 ವರ್ಷದ ಆಳ್ವಿಕೆ ನೀವು ನೆನಪು ಮಾಡಿಕೊಳ್ಬೋದು. ನಾನು ಬಲು ಚುಟುಕಿನಲ್ಲಿ ಆ 55 ವರ್ಷದ ಸಾರಾಂಶವನ್ನು ಹೇಳ್ತಾ ಇದ್ದೇನೆ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಆ 2ನೇ ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯದ 10ನೇ ವಚನ. ಯೆಹೋವನು ಮನಸ್ಸೆಯನ್ನು, ಅವನ ಪ್ರಜೆಯನ್ನು ಎಚ್ಚರಿಸಿದರೂ ಯಾವ ಪ್ರಯೋಜನ ಇಲ್ಲ, ದೇವರ ಮಾತಿಗೆ ಲಕ್ಷ್ಯವೇ ಕೊಡಲಿಲ್ಲ ಅಂತ ದೇವರ ವಾಕ್ಯ ಹೀಗೆ ಹೇಳ್ತದೆ. ಅದರ ಪರಿಣಾಮ ಏನಾಯಿತು ಅಂದರೆ, ಯೆಹೋವನು ಮನಸ್ಸೆಯನ್ನು ವೈರಿಯ ಒಂದು ವಶಕ್ಕೆ ಒಪ್ಪಿಸಿಬಿಡ್ತಾನೆ. ಅಸ್ಸೀರಿಯರು ಇವನನ್ನು ಸೆರೆ ಹಿಡ್ಕೊಂಡು ಕೊಕ್ಕೆಗಳಿಗೆ ಒಂದು ಕೊಂಡಿಗಳನ್ನು ಸಿಕ್ಕಿಸಿಕೊಂಡು, ಅವನಿಗೆ ದೇವರ ವಾಕ್ಯ ಹೀಗೆ ಹೇಳ್ತದೆ, ಮನಸ್ಸನ್ನು ಹಿಡಿದು ಅವನಿಗೆ ಕೊಂಡಿಗಳನ್ನು ಸಿಕ್ಕಿಸಿ ಬೇಡಿ ಹಾಕಿ ಬಾಬೇಲಿಗೆ ಸೆರೆ ಒಯ್ದರು ಅಂತ. ಬೇರೆ ಅವನ ಜೀವನ ಇವತ್ತು ನೋಡಿ, 55 ವರ್ಷ ಎಚ್ಚರ ಕೊಟ್ಟರೂ ಲಕ್ಷ್ಯಕ್ಕೆ ಬಾರದೇ ಇರುವಂಥ ಅರಸನು ಇವತ್ತು ವೈರಿಯ ವಶಕ್ಕೆ ಬಿದ್ದಿದ್ದಾನೆ. ಅಧಂಪತನ, ಇದು ಅಧಂಪತನ. ಆದರೆ ಒಂದು ಆಶ್ಚರ್ಯ ಕಾದಿದೆ. ಅಷ್ಟು ಕಷ್ಟಗಳ ನಡುವೆ ಅವನೇನು ಮಾಡ್ತಾ ಇದ್ದಾನೆ ಅಂದರೆ, ಮನಸ್ಸು, ಆ ದೇವರ ವಾಕ್ಯ ಹೇಳ್ತದೆ 12ನೇ ವಚನದಲ್ಲಿ,
ಆದರೆ ಆ ಕಷ್ಟದಲ್ಲಿ ಮನಸ್ಸು ತನ್ನ ದೇವರಾದ ಯೆಹೋವನ ಪ್ರಸನ್ನತೆಯನ್ನು ಬೇಡಿಕೊಂಡನು. ಸಾಧ್ಯ ಇದೆಯಾ? ಒಂದು ವೇಳೆ ಲೋಕದ ಜನರು ಇಷ್ಟು ದುಷ್ಟತನದಲ್ಲಿ ತಮ್ಮ ಆಡಳಿತವನ್ನು ನಡೆಸಿದರೆ ಜನರು ಶಾಪ ಹಾಕ್ತಾರೆ, ತೀರ್ಮಾನ ಕೊಡ್ತಾರೆ, ಇವನಿಗೆ ಪುನರ್ಸ್ಥಾಪನೆ ಇಲ್ಲ ಅಂತ. ಆದರೆ ಆ ಕಷ್ಟದಲ್ಲಿ ಮನಸ್ಸೇ ತನ್ನ ದೇವರ ಪ್ರಸನ್ನತೆಯನ್ನು ಬೇಡ್ಕೊಳ್ತಾನೆ ಮತ್ತು ಬಹಳವಾಗಿ ತಗ್ಗಿಸಿಕೊಂಡು ಪ್ರಾರ್ಥಿಸಲು ಪ್ರಾರ್ಥನೆ ಕೇಳುವ ದೇವರು ಹೇಗೆ ಉತ್ತರ ಕೊಟ್ಟಿದ್ದಾನೆಂದರೆ, ಅಷ್ಟು ವರ್ಷಗಳ ದುಷ್ಟತನ ನಾನು ಅನ್ನಿಸ್ತೇನೆ ಮರ್ತೇ ಹೋದ್ನೇನೋ ದೇವರು. ಇದು ದೇವರ ಲಕ್ಷಣ. ಇವತ್ತು ನಮ್ಮ ಸಮಾಜಕ್ಕೆ ಈ ದೇವರ ಲಕ್ಷಣ ಜನರು ಅನುಭವಿಸುವಂತೆ ನಮ್ಮ ಸ್ವರಗಳನ್ನು ಎತ್ತಬೇಕು. ಹೌದು, ನಿರಾಶೆಯ ಬದುಕು ನಮ್ಮ ಸಮಾಜವನ್ನು ಕವಿತಾ ಇದೆ. ನಮ್ಮ ಪೂರ್ವ ಪಾಪ, ಅದರ ಅಭ್ಯಾಸ, ಅದರ ದುಷ್ಟತನ, ಅದರ ಪರಿಣಾಮ ಇವತ್ತು ನಮ್ಮನ್ನು ದುಃಖಿತರನ್ನಾಗಿ, ನಮ್ಮ ಮೇಲೆ ನಮಗೆ ಬೇಸರಿಕೆ ಉಂಟು ಮಾಡುವ ಜೀವನಕ್ಕೆ ಮುಂದೆ ಸಾಗ್ತಾ ಇದೆ. ಅದರ ಮನಸ್ಸೇ ವ್ಯತ್ಯಾಸವಾಗಿ ಕಾಣ್ತಾನೆ. ಅವನ ಕಷ್ಟದಲ್ಲಿ ಅವನು ಮೊರೆ ಇಟ್ಟಿದ್ದಾನಂತೆ ದೇವರ ಪ್ರಸನ್ನತೆಗೆ, ಬಹಳವಾಗಿ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಿದ್ದಾನಂತೆ. ಅದರ ಉತ್ತರವಾಗಿ ದೇವರು ಹೀಗೆ ಹೇಳ್ತದೆ, ಆತನು ಲಾಲಿಸಿ ಅವನಿಗೆ ಸದುತ್ತರವನ್ನು ದಯಪಾಲಿಸಿ ಅವನನ್ನು ತಿರುಗಿ ಯೆರೂಸಲೇಮಿಗೆ ಬರಮಾಡಿ ಅರಸುತನವನ್ನು ಕೊಟ್ಟನು. ಆಗ ಯೆಹೋವನೇ ದೇವರೆಂಬುದು ಮನಸ್ಸಿಗೆ ಮಂದಟ್ಟಾಯಿತು. ನನ್ನ ಪ್ರಿಯ ಸಹೋದರ ಸಹೋದರಿಯೇ, ದೇವರ 2 ಗುಣಲಕ್ಷಣಗಳನ್ನು ನಿಮ್ಮ ಮುಂದೆ ಆರಾಧನೆಗೆ ಆಧಾರವಾಗುವುದಕ್ಕೆ ಪ್ರಸ್ತಾಪಿಸ್ತೇನೆ. ಪ್ರಾರ್ಥನೆಯನ್ನು ಕೇಳ್ತಾನೆ, ನಮ್ಮ ದೋಷವನ್ನು ಪರಿಹಾರ ಮಾಡ್ತಾನೆ. ಅಷ್ಟು ಮಾತ್ರವಲ್ಲ, ನಾವು ಕೆಸರಿನಲ್ಲಿ ಬಿದ್ದಿದ್ದೇವೆ, ಮನುಷ್ಯರು ಎತ್ತಲಾರದ ದುಸ್ಥಿತಿಯಲ್ಲಿದ್ದೇವೆ. ಆದರೆ ಯೆಹೋವನು ನಮ್ಮನ್ನು ಎತ್ತಿ ಪುನರ್ಸ್ಥಾಪಿಸ್ತಾನೆ. ಮತ್ತೆ ಮನಸ್ಸೇ ಅರಿವಾಗತ್ತೆ ಯೆಹೋವನೇ ದೇವರು ಅಂತ. ಇವತ್ತು ನಿರಾಶೆಯಲ್ಲಿರುವ ಸಮಾಜಕ್ಕೆ ಇದು ಸಂದೇಶ. ಬನ್ನಿ, ನಮ್ಮ ನಿರೀಕ್ಷೆಗೆ ಆಧಾರವಾಗಿರುವಂಥ, ಪ್ರಾರ್ಥನೆಯನ್ನು ಕೇಳುವಂಥ, ನಮ್ಮ ದೋಷಗಳನ್ನು ಪರಿಹಾರ ಮಾಡಿ ಪುನರ್ಸ್ಥಾಪಿಸುವಂಥ ದೇವರನ್ನು ಉತ್ಸಾಹದಿಂದ ಆರಾಧಿಸೋಣ. ಪಾಪ ಕೊಡುವ ಸಂಬಳ ಮರಣ, ಅದರಿಂದ ನಾವು ತಪ್ಪಿಸಿಕೊಳ್ಳೋಣ, ನಿತ್ಯ ಜೀವಕ್ಕೆ ಬಾಧ್ಯರಾಗೋಣ. ಆಮೇನ್. ಹಸಿರು ಹುಲ್ಲಿನ ಸ್ಥಳಗಳಲ್ಲಿ ನನ್ನನ್ನು ಯೇಸು ನಡೆಸುವನು. ಹಸಿರು ಹುಲ್ಲಿನ ಸ್ಥಳಗಳಲ್ಲಿ ನನ್ನನ್ನು ಯೇಸು ನಡೆಸುವನು. ನೀರಿನ ಬಳಿಗೆ ನಡೆಸುವನು, ಆತ್ಮನ ಬಲದಿಂದ ನಡೆಸುವನು. ನೀರಿನ ಬಳಿಗೆ ನಡೆಸುವನು, ಆತ್ಮನ ಬಲದಿಂದ ನಡೆಸುವನು. ಯೇಸು ನನಗೆ ಸಾಕು, ನನಗೆ ಯಾವ ಕಾಲದೊಳು ನನ್ನೊಂದಿಗಿರುವ ಎಲ್ಲ ಕಾಲದೊಳು ಯೇಸು ನನಗೆ. ಕೃಪೆಯುಳ್ಳ ನಮ್ಮ ತಂದೆಯಾದಂಥ ನಮ್ಮ ದೇವ ಕರ್ತನೆ, ಹೌದಪ್ಪ, ನಿನ್ನ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮನುಷ್ಯನು ನಿದ್ರೆಗೆ ಸಮಾನನು ಅಂತ ಕರ್ತನೆ. ಇನ್ನೊಂದು ಕಡೆ, ಅವನು ಅಡವಿಯಲ್ಲಿ ಬೆಳೆಯುವ ಹೂವಿನ ಹಾಗೆ ಇದ್ದಾನೆ, ಅದು ಉದಯದಲ್ಲಿ ಬೆಳೆದು ಸಾಯಂಕಾಲದ ವೇಳೆಗೆ ಅದು ಒಣಗಿ ಅದು ಹೊರಟು ಹೋಗುತ್ತದೆ. ಆದರೆ ಇಂಥ ನರ ಮನುಷ್ಯನನ್ನು ಸ್ವಾಮಿ ಕರ್ತನೆ ದೇವ ನೀನು ಹೆಸರಿಡಿದು ಕರೆದು ಸ್ವಾಮಿ ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ, ನಿನ್ನ ಆಲಯದಲ್ಲಿ, ನಿನ್ನ ಪ್ರಸನ್ನತೆಯಲ್ಲಿ ನಿನ್ನ ಆತ್ಮನನ್ನು ಒಳಗೊಂಡು ಸ್ವಾಮಿ ನಾವು ನಿನ್ನ ಮುಂದೆ ನಿಂತು ನಿನ್ನನ್ನು ಆರಾಧಿಸುವಂಥ ಕೃಪೆ ನೀನು ನಮಗೆ ಕೊಟ್ಟಿದ್ದಕ್ಕೋಸ್ಕರ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಆಮೆನ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಭಾನುವಾರದ ಬೆಳಿಗ್ಗೆ ನಾವು ಕರ್ತನನ್ನು ಆರಾಧನೆ ಮಾಡುವಂಥ, ಆತನ ವಾಕ್ಯವನ್ನು ಕೇಳುವಂಥ ಸಮಯ ಈಗ ಬಂದಿದೆ. ನಾವು ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳುವ. ಸುಮಾರು 6-7 ವೀಕ್ಸಿಂದ ನೀವು ಇದನ್ನು ನೋಡುತ್ತಾ ಇದ್ದೀರಿ, ಇದನ್ನು ಕೇಳುತ್ತಾ ಇದ್ದೀರಿ. ಸಾರಿ ಅದು ನಿಮ್ಮ ಆ ಒಂದು ಕಿವಿಯಲ್ಲಿ ಗುಂಗುತ್ತಾ ಬರುತ್ತಾ ಇದೆ, ಏಸು ಕರ್ತನು ಮತ್ತೆ ಬೇಗನೆ ಬರುತ್ತಾ ಇದ್ದಾನೆ ಅಂತ. ನಮ್ಮ ಸಭಾಪಾಲಕರನ್ನು ಅದು ವಿಧ ವಿಧವಾದ ರೀತಿಯಲ್ಲಿ ಅವರು ಸ್ಟೇಜ್ ಬೈ ಸ್ಟೇಜ್ ಅದನ್ನು ನಮಗೆ ಹೇಳುತ್ತಾ ಬಂದಿದ್ದಾರೆ. ಆದರೆ ಒಂದು ವಾಕ್ಯ ಮಾತ್ರ ನಮಗೆ ಸಾರಿ ಕೇಳುತ್ತಾ ಇದೆ, ಏಸು ಕರ್ತನು ಮತ್ತೆ ತಿರುಗಿ ಬೇಗನೆ ಬರುತ್ತಾ ಇದ್ದಾನೆ ಅಂತ. ಅದೇ ಒಂದು ಪ್ಯಾರಾಮೀಟರಲ್ಲಿ ನಾವು ನೋಡಿಕೊಳ್ಳುವ. ಈಗ ನಮ್ಮ ಮಧ್ಯದಲ್ಲಿ ನಡುತ್ತಿರುವಂಥ ಆ ಒಂದು
ಪ್ಯಾಂಡಮಿಕನ್ನು ನಾವು ನೋಡಿಕೊಳ್ಳುವ ಹಾಗೆ ನಾನೇನು ಇದ್ರ ಬಗ್ಗೆ ಇದನ್ನು ಮಾತನಾಡೋದಿಲ್ಲ ಹೆಚ್ಚಾಗಿ. ಯು ನೋ ಇಟ್ ಬೆಟರ್ ದ್ಯಾನ್ ಮೀ, ಎಲ್ಲರಿಗೂ ತಿಳಿದಿರುವಂಥ ವಿಚಾರ. ಆದರೆ ದೇವರ ವಾಕ್ಯದಲ್ಲಿ ಇನ್ನೂ ಎಷ್ಟು ತೀಕ್ಷ್ಣವಾದ ದಿವಸಗಳು ನಮ್ಮ ಮಧ್ಯದಲ್ಲಿ ಬರಲಿಕ್ಕೆ ಹೋಗುತ್ತೆ ಅನ್ನುವ ಒಂದು ವಿಚಾರವನ್ನು ನಾವು ನೋಡಿಕೊಳ್ಳುವ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 7ನೇ ವಚನದಲ್ಲಿ ಅದು ಹೀಗೆ ಬರೆಯಲ್ಪಟ್ಟಿದೆ. ದೇವರ ವಾಕ್ಯವನ್ನು ನಾವು ಕೇಳುವ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು, ಮತ್ತು ಅಲ್ಲಲ್ಲಿ ಬರಗಳು ಬರುವವು, ಭೂಕಂಪಗಳು ಆಗುವವು. ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಒಂದು ವರ್ಡ್ ಅದರ ಮಧ್ಯದಲ್ಲಿ ಬರೆಯಲ್ಪಟ್ಟಿದೆ, ಪೆಸ್ಟಿಲೆನ್ಸ್. ಯೇಸು ಕರ್ತನು ತಾನೇ ಈ ವಿಚಾರವನ್ನು ಹೇಳಿದ್ದಾನೆ. ಆತನ ಶಿಷ್ಯರು ಆತನಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ, ಯೇಸುವೆ, ನೀನು ಮತ್ತೆ ಬರುವಾಗ ಯಾವ ರೀತಿಯ ಚಿಹ್ನೆಗಳು ಈ ಲೋಕದಲ್ಲಿ ಇರ್ತವೆ ಅಂತ ಒಬ್ಬ ಯಹೂದ್ಯನು ತನ್ನ ಯಹೂದ್ಯರ ಶಿಷ್ಯರಿಗೆ ಪ್ರಶ್ನೆಯನ್ನು ಕೇಳಿದಾಗ ಒಬ್ಬ ಯಹೂದ್ಯನು ರಬಾಯ್ ಕೊಡುವಂಥ ಆ ಒಂದು ಉತ್ತರ ಇಡೀ 24-25 ಅಧ್ಯಾಯಗಳು ಆ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಅದು ಬರೆಯಲ್ಪಟ್ಟಿದೆ. ಅದು ನನಗೆ ಸಂಬಂಧಪಟ್ಟವಾದಂಥದ್ದಲ್ಲ, ಯೇಸು ಕ್ರಿಸ್ತನಲ್ಲಿರುವಂಥ ಸಹೋದರ ಸಹೋದರನಿಗೆ ಅದು ಸಂಬಂಧ ಇಲ್ಲವಾದ. ಆದರೆ ಒಂದು ವಿಚಾರ ನನ್ನ ಪ್ರಿಯ ಸಹೋದರ ಸಹೋದರರೇ, ನಮ್ಮ ಸಭಾಪಾಲಕರು ಸಾರಿ ಹೇಳ್ತಾ ಇದ್ದಾರೋ, ನಾವು ಒಯ್ಯಲ್ಪಡುತ್ತಾ ಇದ್ದೇವೆ. ಯೇಸು ಕರ್ತನು ಬಂದು ತನ್ನ ಆ ಒಂದು ಮೊದಲ ಗೀತೆಯನ್ನು ತೆಗೆದುಕೊಂಡು ಹೋಗುವನಾಗಿದ್ದಾನೆ. ಯೇಸು ಕ್ರಿಸ್ತನಲ್ಲಿರುವವರನ್ನು ಆತನ ಜೊತೆಯಲ್ಲಿರುತ್ತಾರೆ. ನನ್ನ ಸಹೋದರರೇ, ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಅಗೇನ್ಸ್ಟ್ ಎನಿಬಡಿ. ಆದರೆ ಒಂದು ಪ್ರಶ್ನೆ ನನ್ನಲ್ಲಿ ಮುಂದೆ ಬಂದು ಸಾರಿ ಅದು ಕಾಡುತ್ತಾ ಇದೆ. ವಾಟ್ ಇಫ್ ಯು ಆರ್ ಲೆಫ್ಟ್ ಬಿಹೈಂಡ್? ನೀನು ಒಂದು ವೇಳೆ ಇಲ್ಲಿ ಬಿಡಲ್ಪಟ್ಟುವುದಾದರೆ ನಿನ್ನ ಪರಿಸ್ಥಿತಿ ಹೇಗೆ ಇರ್ತದೆ? ಪೆಸ್ಟಿಲೆನ್ಸ್ ಆತನು ಹೇಳುತ್ತಾ ಇದ್ದೇನೆ. ನಾವು ನೋಡುತ್ತಾ ಇರುವುದು ಇವಾಗ ಇಟ್ ಇಸ್ ಎ ಪ್ಯಾಂಡಮಿಕ್ ಮ್ಯಾನ್. ಅದು ಏನೂ ಇಲ್ಲ, ಇದು ದಿಸ್ ಇಸ್ ಅಬ್ಸಲ್ಯೂಟ್ಲಿ ನಥಿಂಗ್. ಏನು ಇದನ್ನಿಲ್ಲ ಕಂಪೇರ್ ಟು ದ ಪೆಸ್ಟಿಲೆನ್ಸ್ ದಟ್ ಇಸ್ ಕಮಿಂಗ್ ಟು ದಿಸ್ ವರ್ಲ್ಡ್. ನನಗೆ ಒಬ್ಬರು ಹೀಗೆ ಹೇಳಿದರು, ಎಂಟೈರ್ ವರ್ಲ್ಡ್ ಇರತಕ್ಕಂಥ ಒಂದು ಪಾಪ್ಯುಲೇಷನ್ಲಿ ಅಬೌಟ್ 0.3% ಮಾತ್ರ ಇಟ್ ಇಸ್ ಎಫೆಕ್ಟೆಡ್. ದಿಸ್ ಪ್ಯಾಂಡಮಿಕ್ ಇಸ್ ಎಫೆಕ್ಟೆಡ್ ಓನ್ಲಿ ಅಬೌಟ್ 0.3%. ಯಾಕಂದರೆ ಇಡೀ ವರ್ಲ್ಡಿನ ಪಾಪ್ಯುಲೇಷನ್ ನೋಡುವುದಾದರೆ ಅದು 790 crore ಪೀಪಲ್ ಇವತ್ತು ವಾಸ ಮಾಡ್ತಾ ಇದ್ದಾರೆ. 0.3% ಮ್ಯಾನ್ ಈಸ್ ಎಫೆಕ್ಟೆಡ್. ಆದರೆ ಈ ಪೆಸ್ಟಿಲೆನ್ಸ್ ನಾವು ಅದನ್ನು ನೋಡುವಾಗ ಇಟ್ ಇಸ್ ಇಮ್ಮೆಜರಬಲ್ ಮ್ಯಾನ್. ಅದನ್ನು ಹೇಳಲಾರದು. ಅದು ಯೇಸು ಕರ್ತನು ಒಂದು ಮಾತು ಹೇಳುತ್ತಾನೆ, ಪ್ರಿಯ ಸಹೋದರ ಸಹೋದರರೇ, ದೇವರು ಈ ದಿವಸಗಳನ್ನು ಕಡಿಮೆ ಮಾಡದೆ ಹೋದರೆ ಇಡೀ ಮಾನವ ಕುಲ ಅದು ಅಳಿಸಿ ಹೊಟ್ಟೋಗುವಂಥದ್ದಾಗಿರ್ತದೆ. ಸೋ ಡೇಂಜರಸ್ ಟೈಮ್ ಇಸ್ ಕಮಿಂಗ್ ಟು ದಿಸ್ ವರ್ಲ್ಡ್ ವೆರಿ ಸೂನ್. ನಾವು ದೇವರ ವಾಕ್ಯದಲ್ಲಿ ನಾವು ನೋಡಿ ಹೋದಾದರೆ, ನೀವು ನಿಮ್ಮ ಮನೆಗಳಲ್ಲಿ ಅದನ್ನು ಓದಬೇಕು ಅಂತ ನಾನು ಅದನ್ನು ಕೇಳಿಕೊಳ್ಳುತ್ತೇನೆ. ಪ್ರಕಟಣೆ ಬರೆದ ಪುಸ್ತಕ ಅದು ಮೊದಲನೇದು 6ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿರ್ತದೆ. ಅದರಲ್ಲಿ ನೀವು ಮನೆಯಲ್ಲಿ ಅದನ್ನು ನೋಡಬಹುದು. 1/4 of the population. Everybody look up here. I want everybody to look at here. These are the 4 portions. 4 fingers looks into the 4 portions. 1/4 of the population. I will bend down 1/4 of the population ಹೊಟ್ಟೋಯ್ತು. ಇದೇ ರೆವಲೇಷನ್ಸ್ ಬರೆದಿರುವಂಥ ಒಂದು ಪುಸ್ತಕ 9ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡುವುದಾಗ ಅದರಲ್ಲಿ ಬರೆಯಲ್ತಿದೆ, 1/3 of the population is gone away. How much is left out of 4? Only 2. Half the world's population. I am talking about 800 crores ಮಧ್ಯದಲ್ಲಿ 400 ಕೋಟಿ ಜನ ಈ ಲೋಕದ ಯಾತ್ರೆಯನ್ನು ಬಿಟ್ಟು ಹೊರಟೋಗುತ್ತಾ ಇದ್ದಾರೆ. Only in a matter of 3.5 years. 400 crores of people are going to die in this world. ಅವರು ಸತ್ತು ಹೆಣವಾಗಿ ಬಿದ್ದಿರ್ತಾರೆ. ಸಹೋದರ ಸಹೋದರರೇ, ಇವತ್ತು BBMP ಅವರು ಏನು ಹೇಳ್ತಾ ಇದ್ದಾರೆ, ನಾವು ಬೆಂಗಳೂರಿನ ಸುತ್ತಲೂ ನಾವು ಅದನ್ನು ಏನು ಮಾಡಬೇಕು, ನಾವು ಲ್ಯಾಂಡ್ ಪರ್ಚೇಸ್ ಮಾಡ್ತಾ ಇದ್ದೀವಿ ಫಾರ್ ದ ಪೀಪಲ್ ಹೂ ಆರ್ ಡೈಯಿಂಗ್ ಆಫ್ ಕೋವಿಡ್. ನಾವು ಇದು ಮಾಡ್ತಾ ಇದ್ದೀರಿ. ಯು ಟೆಲ್ ಮಿ ಮ್ಯಾನ್, ನೀವು ನನಗೆ ಹೇಳಿರಿ, 400 ಕೋಟಿ ಜನ ಸತ್ತರೆ, ವೇರ್ ಆರ್ ಯು ಗೋಯಿಂಗ್ ಟು ಬರಿ ದೆಮ್ ಮ್ಯಾನ್? ನನ್ನ ಸಹೋದರ, ನನ್ನ ಸಹೋದರಿಯರೇ, ವಿ ಆರ್ ಲುಕಿಂಗ್ ಇನ್ ಟು ದೀಸ್ ಡೇಸ್ ವಿಚ್ ಆರ್ ಕಮಿಂಗ್ ಇನ್ ಟು ದಿಸ್ ವರ್ಲ್ಡ್. ಈ ಪ್ರಪಂಚಕ್ಕೆ ಬರುತ್ತಾ ಇರತಕ್ಕಂಥ ಈ ದಿವಸಗಳು ಬಹಳ ಬೇಗನೆ ಬರುತ್ತಾ ಇದ್ದಾವೆ. ನನ್ನ ಸಹೋದರ ಸಹೋದರಿ, ಇದು ನನ್ನ ಟಾಪಿಕ್ ಅಲ್ಲ. ನನ್ನ ಟಾಪಿಕ್ ನಾನು ಈಗ ಶುರು ಮಾಡ್ತೇನೆ. ನನ್ನ ಟಾಪಿಕ್ ಹೆಲ್, ನರಕ. ಇಲ್ಲಿ ಬಿಟ್ಟು ಹೋದಂಥ ಒಬ್ಬ ಮನುಷ್ಯಳು ಈ ಲೋಕದ ಯಾತ್ರೆ ಅವರು ಎತ್ತಲ್ಪಡದೆ ಹೋದರೆ 7 ವರ್ಷಗಳ ಸಂಕಟ, ಮಹಾಸಂಕಟ ಕಾಲ ಆದಮೇಲೆ, ಅವರು ಸತ್ತಾದಮೇಲೆ, ವೇರ್ ಆರ್ ದೇ ಗೋಯಿಂಗ್?
ಅವರ ಆತ್ಮ ಇವತ್ತು ಎಲ್ಲಿ ಹೋಗುತ್ತಾ ಇದೆ? ನಾವು ಎಷ್ಟೋ ಸಾರಿ ದಿನ ಅದನ್ನು ನೋಡ್ತೇವಲ್ಲ. ಟುಡೇಸ್ ಡೆತ್ ಇಸ್ 147 ಪೀಪಲ್. ಎಸ್ಟರ್ಡೇ ಇಟ್ ವಾಸ್ ಅಬೌಟ್ 60 ಪೀಪಲ್ ಇನ್ ಬ್ಯಾಂಗ್ಳೂರ್. ನನ್ನ ಸಹೋದರ, ದಿಸ್ ಇಸ್ ಮಿನಿಸ್ಕ್ಯೂಲ್ ಮ್ಯಾನ್. 147 and 60. Thousands upon thousands of people will be dying in the tribulation. ಎಲ್ಲಿ ಅವರ ಆತ್ಮ ಹೋಗುತ್ತಾ ಇದೆ? ನಿತ್ಯತ್ವಕ್ಕೂ ಅವರ ಆತ್ಮ ಎಲ್ಲಿಗೆ ಹೋಗುತ್ತಾ ಇದೆ? ನನ್ನ ಸಹೋದರರೇ, this is a question which should really bother us very much. ಬೆಳಕನ್ನು ಕಂಡಿರುವಂಥ ಕ್ರಿಸ್ತಳಲ್ಲಿ ದಿಸ್ ಶುಡ್ ಬಾದರ್ ಅಸ್ ವೆರಿ ಮಚ್. ನನ್ನ ಪ್ರಿಯ ಸಹೋದರರೇ, ದೇವರ ವಾಕ್ಯವನ್ನು ನಾವು ಹೀಗೆ ಓದಿಕೊಳ್ಳುವ, ನಾನು ಎತ್ತಿರುವಂಥ ಟಾಪಿಕ್ ನರಕದ ಟಾಪಿಕ್. ಈ ನರಕದ ವಿಚಾರ ಒಬ್ಬ ಪ್ರೀಚರ್ ಇದನ್ನು ಮಾತನಾಡಿದ್ದಾನೆ. ಯಾರು ಪ್ರೀಚರಲ್ಲ, ಅದು ಆತನ ಹೆಸರು ಯೇಸು ಕ್ರಿಸ್ತನು. ಈತನು ಈ ನರಕದ ವಿಚಾರವಾಗಿ ಆತನು ಮಾತನಾಡಿದ್ದಾನೆ. Nobody has spoken about hell more than Jesus Christ in New Testament. ಹೊಸ ಒಡಂಬಡಿಕೆಯಲ್ಲಿ ಯಾವ ಒಬ್ಬ ಪ್ರೀಚರ್ ಕೂಡ ಮಾತನಾಡಿಲ್ಲಲ್ಲ. ಯೇಸು ಕ್ರಿಸ್ತನು ಮಾತನಾಡಿದಷ್ಟು. ಇವನು ಯಾರು? ದೇವಕುಮಾರನು. ಇವನು ಎಲ್ಲಿಂದ ಬಂದನು? ಪರಲೋಕದಿಂದ ಬಂದನು. ಇವನ ಸಿಂಹಾಸನ ಎಲ್ಲಿದೆ? ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಆತನ ಸಿಂಹಾಸನ ಇದೆ. Why is he speaking about hell then? If the Son of a Man has to speak about hell, ಈತನು ನರಕದ ವಿಚಾರವಾಗಿ ಮಾತನಾಡಬೇಕಾದ್ರೆ, ನೀನು ನರಕದಲ್ಲಿರಬೇಕಾಗಿದ್ದಂಥ ನಾವು, ನಮ್ಮ ಪಾಪಗಳ ನಿಮಿತ್ತವಾಗಿ ಸತ್ತು ನರಕದಲ್ಲಿರಬೇಕಾಗಿದ್ದಂಥ ನಾವು ಇನ್ನೆಷ್ಟೇ ನಾವು ಮಾತನಾಡಬೇಕು ಈ ನರಕದ ವಿಚಾರವಾಗಿ? I don't know why people shudder at this topic, but it is a topic which needs to be spoken. ಇದು ಮಾತನಾಡಲೇಬೇಕಾಗಿರುವಂಥ ಒಂದು ಟಾಪಿಕ್. ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳುವ. ನಾನು ಈ ಹೆಲ್ ಟಾಪಿಕ್ನ ಸೆಟಪ್ ಮಾಡಲಿಕ್ಕೆ ಹೋಗ್ತೇನೆ. ಇವಾಗ ದೇವರ ವಾಕ್ಯವನ್ನು ನಾವು ನೋಡುವ. ಮತ್ತಾಯನು ಬರೆದಂಥ ಸುವಾರ್ತೆ 3ನೇ ಅಧ್ಯಾಯ 11ನೇ ವಚನವನ್ನು ನಾವು ಓದಿಕೊಳ್ಳುವ. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು. ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಏನ್ರಲ್ಲಿ ಸ್ನಾನ ಮಾಡಿಸ್ತಾನೆ? ಬೆಂಕಿಯಲ್ಲಿ ಆತನು ಬ್ಯಾಪ್ಟೈಸ್ ಮಾಡಲಿಕ್ಕೆ ಹೋಗುತ್ತಾನೆ. ನನ್ನ ಸಹೋದರರೇ, ಇಫ್ ಯು ಹ್ಯಾವ್ ದಿಸ್ ಫೈರ್, you will be out of that eternal fire. If you have this baptizer in Jesus Christ who baptizes you in fire, in the Holy Ghost, you will be out of that eternal fire. ಸ್ನಾನಿಕನಾದಂಥ ಯೋಹಾನನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ ಯೇಸು ಕ್ರಿಸ್ತನನ್ನು. ವಾಟ್ ಅ ವೇ ಟು ಇಂಟ್ರೊಡ್ಯೂಸ್ ಮ್ಯಾನ್ ಅಲ್ವಾ? ಯಾವ ರೀತಿಯಲ್ಲಿ ಆತನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ ಅಂದರೆ, ಸುಮಾರು 430 years ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯ ಮಧ್ಯದಲ್ಲಿ ಇರತಕ್ಕಂಥ ಸೈಲೆಂಟ್ ಪೀರಿಯಡ್ ನೋಡುವಾಗ ಸ್ಕಾಲರ್ಸ್ ಈಗ ಹೇಳ್ತಾರೆ 400 years. ನಾನು ಯೇಸು ಕ್ರಿಸ್ತನ ಒಂದು ಏಜ್ನ ಆ್ಯಡ್ ಮಾಡಿದ್ದೀನಿ, 30 years. 430 years ಯಾವುದೇ ಒಂದು ಪ್ರವಾದಿಯಿಂದ ಒಂದು ಮಾತು ಬಂದಿಲ್ಲ, ಯಾವುದೇ ಒಂದು ಟಿವಿ ಚಾನೆಲ್ ಅಲ್ಲಿ ಒಂದು ಮಾತು ಬಂದಿಲ್ಲ, ಯಾವ ಗಾಡ್ ಚಾನೆಲ್ ಇಲ್ಲ, ಯಾವ ಇನ್ನೊಂದು ಡೇ ಸ್ಟಾರ್ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ಏಕ್ದಮ್ 430 years ಆದ್ಮೇಲೆ ಒಬ್ಬ ಪ್ರವಾದಿ ಎದ್ದು ಬರುತ್ತಾ ಇದ್ದಾನೆ. ಆತನು ಈ ವಾಕ್ಯವನ್ನು ಮಾತನಾಡುತ್ತಾ ಇದ್ದಾನೆ. ಬೆಂಕಿಯ ವಿಚಾರವಾಗಿ ಆತನು ಮಾಡುತ್ತಾ ಇದ್ದಾನೆ. ಇಸ್ ದ ವೇ ಹೌ ಯು ಸ್ಟಾರ್ಟ್ ಮಿನಿಸ್ಟ್ರಿ? ಅಬ್ಸಲ್ಯೂಟ್ಲಿ ದಟ್ ಇಸ್ ದ ವೇ ಹೌ ಯು ಸ್ಟಾರ್ಟ್ ಮಿನಿಸ್ಟ್ರಿ ಮ್ಯಾನ್. ಇವತ್ತು ನನಗೆ ಯಾವ ಒಂದು ಮಿನಿಸ್ಟ್ರಿಯ ಬಗ್ಗೆ ನಾನು ಒಂದು ಕೀಳಾಗಿ ಮಾತನಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಯಾಕಂದರೆ ಅವರು ಮಾಡ್ತಾ ಇರುವುದು ಕರ್ತನ ಮಿನಿಸ್ಟ್ರಿ ಅಲ್ವಾ? ವಿ ಹ್ಯಾವ್ ದಿ ಹಾಸ್ಪಿಟಲ್ ಮಿನಿಸ್ಟ್ರೀಸ್, ವಿ ಹ್ಯಾವ್ ದಿ ವಾಟ್ ಇಸ್ ದಟ್ ಕಾರಾಗೃಹದ ಪ್ರಿಸನ್ ಮಿನಿಸ್ಟ್ರೀಸ್, ವಿ ಹ್ಯಾವ್ ದಿ ಚಿಲ್ಡ್ರನ್ ಮಿನಿಸ್ಟ್ರೀಸ್, ವಿ ಹ್ಯಾವ್ ದಿ ಏಜ್ ಓಲ್ಡ್ ಮಿನಿಸ್ಟ್ರೀಸ್, ವಿ ಹ್ಯಾವ್ ದಿ ಆರ್ಫನೇಜಸ್ ಮಿನಿಸ್ಟ್ರೀಸ್. ಯೇಸು ಕ್ರಿಸ್ತನದು ಒಂದು ಮಿನಿಸ್ಟ್ರಿ ಇತ್ತು. ಯು ನೋ ವಾಟ್ ದಟ್ ಮಿನಿಸ್ಟ್ರಿ ಇಸ್? ಅವಾಯ್ಡಿಂಗ್ ಹೆಲ್ ಫೈರ್. ಅದು ಆತನ ಮಿನಿಸ್ಟ್ರಿ. ಹಾಗೆ ನೀವು ಮನೆಗೆ ಹೋಗಿ ಅದನ್ನೆಲ್ಲ ನೀವು ಓದಿಕೊಳ್ಳುವ ಹಾಗೆ ಅದನ್ನು ನಾನು ಕೇಳ್ತೇನೆ. ಸುಮಾರು ಎಲ್ಲ ಚಾಪ್ಟರ್ 3 ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ ಅದೆಲ್ಲ ನಾವು ನೋಡಿಕೊಳ್ಳುತ್ತಾ ಹೋಗುವ ಹಾಗೆ ಅದನ್ನು ನೀವು ಅದರಲ್ಲಿ ಕಾಣ್ತದೆ. ಅದರಲ್ಲಿ ನಾನು ಒಂದು ಜಿಸ್ಟ್ ಹೇಳ್ಬಿಡ್ತೇನೆ. ಅದು ಹೀಗೆ ಬರೆಯಲ್ಪಟ್ಟಿದೆ, ಅದು ನಾವು ನೋಡಿಕೊಂಡ್ಬಿಡೋಣ ಒಂದು ಸಾರಿ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯ 17ನೇ ವಚನವನ್ನು ದಯಮಾಡಿ ಓದಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು.
ಯಾರು ಪ್ರಾರಂಭ ಮಾಡಿದ್ರು? ಏಸು ಕ್ರಿಸ್ತನು ಪ್ರಾರಂಭ ಮಾಡಿದನು ಅಲ್ವಾ? ದ ವೆರಿ ಫಸ್ಟ್ ವರ್ಡ್ ವೇರ್ ಜೀಸಸ್ ಸ್ಪೋಕ್ ಪಬ್ಲಿಕ್ಲಿ, ವೆರಿ ಫಸ್ಟ್ ವರ್ಡ್, ಆತನು ಮಾಡುತ್ತಾ ಇರತಕ್ಕಂಥ ಮೊದಲನೇ ಶಬ್ದ, ಯು ನೋ ವಾಟ್ ಇಸ್ ದಟ್? ರಿಪೆಂಟ್. ನೀನು ಪಶ್ಚಾತ್ತಾಪ ಪಡು. ದಟ್ ಈಸ್ ದ ಫಸ್ಟ್ ವರ್ಡ್ ವಿಚ್ ಜೀಸಸ್ ಸ್ಪೋಕ್ ಪಬ್ಲಿಕ್ಲಿ. ಆತನು ಎಷ್ಟು ಪಾಪ್ಯುಲರ್ ಇದ್ದ ಗೊತ್ತಾ? ನೀವು 3ನೇ ಅಧ್ಯಾಯದಲ್ಲಿ ಹಾಗೆ ನೀವು ಅದನ್ನು ನೋಡುತ್ತಾ ಹೋಗುವುದಾದ್ರೆ, ನೀವು ಅದನ್ನು ಓದುತ್ತಾ ಹೋಗುವುದಾದರೆ 3 ದೇಶಗಳ ವಿಚಾರವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಆತನ ಪಾಪ್ಯುಲಾರಿಟಿ ಸಿರಿಯಾ ದೇಶದಲ್ಲಿ ಆತನ ಇತ್ತಂತೆ. ಆತನ ಪಾಪ್ಯುಲಾರಿಟಿ ಯೋರ್ದಾನ್ ನದಿಯ ಆಚೆ ಕಡೆಗೂ ಕೂಡ ಇತ್ತಂತೆ. ಅದು ದೇವರ ವಾಕ್ಯದಲ್ಲಿ ಹೇಳ್ಪಡ್ತಿದೆ. ಮಲ್ಟಿಟ್ಯೂಡ್ಸ್ ಅಂಡ್ ಮಲ್ಟಿಟ್ಯೂಡ್ಸ್ ಅಂಡ್ ಮಲ್ಟಿಟ್ಯೂಡ್ಸ್ ಆಫ್ ಪೀಪಲ್ ವಿತ್ ಆಲ್ ಕೈಂಡ್ ಆಫ್ ಡಿಸೀಸಸ್ ದೇ ಯೂಸ್ ಟು ಬ್ರಿಂಗ್ ಹಿಮ್ ಟು ಜೀಸಸ್. ಆತನ ಬಳಿಗೆ ಕರ್ಕೊಂಡು ಬರ್ತಾ ಇದ್ರು. ಆತನು 3 ದೇಶಗಳಲ್ಲಿ ಆತನ ನಾಮ ಪ್ರಖ್ಯಾತಿಗೊಂಡಿತ್ತು. ಹಿ ಇಸ್ ಎ ಹೀಲರ್ ಮ್ಯಾನ್. ಆತನನ್ನು ಇದು ಮಾಡ್ತಾ ಇದ್ರು. ಮ್ಯಾನ್, ವಾಟ್ ಅ ವಂಡರ್ಫುಲ್ ವರ್ಕರ್ ಹಿ ಇಸ್ ಮ್ಯಾನ್, ಮಿರಾಕಲ್ ವರ್ಕರ್. ಆತನನ್ನು ಯೂಸ್ ಮಾಡ್ತಾ ಇದ್ರು. ಆತನ ಬಗ್ಗೆ ಅಷ್ಟೊಂದು ಮಾತನಾಡ್ತಾ ಇದ್ದರು. ಅನೇಕ ಮಲ್ಟಿಟ್ಯೂಡ್ ಆಫ್ ಪೀಪಲ್ ಯೂಸ್ ಟು ಕಮ್. ದೇ ಯೂಸ್ ಟು ಕಮ್ ಟು ಜೀಸಸ್ ಕ್ರೈಸ್ಟ್. ಅಂಡ್ ವಾಟ್ ಇಸ್ ಜೀಸಸ್ ಕ್ರೈಸ್ಟ್ ಸ್ಟಾರ್ಟಿಂಗ್ ಹಿಸ್ ಮಿನಿಸ್ಟ್ರಿ? ಯಾವ ರೀತಿಯಲ್ಲಿ ಆತನು ತನ್ನ ಮಿನಿಸ್ಟ್ರಿಯನ್ನು ಶುರು ಮಾಡಿದ್ದಾನೆ? ದಿಸ್ ಇಸ್ ವೇರ್ ದ ರಿಯಲ್ ಕ್ಯಾಚಸ್. 4ನೇ ಅಧ್ಯಾಯ, ಅದು 4ನೇ ಅಧ್ಯಾಯದಲ್ಲಿ 5ನೇ ಅಧ್ಯಾಯ 22ನೇ ವಚನವನ್ನು ಓದಬೇಕು ಅಂತ ನಾನು ಕೇಳಿಕೊಳ್ಳುತ್ತೇನೆ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ಚೀ ನೀಚ ಅನ್ನುವವನು ನ್ಯಾಯ ಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. Why is Jesus Christ introducing this hell fire? He was very much popular with healing. He was very much popular with miracle working. He was very much popular doing wonders. But why is he speaking about this unquenching? Adu English ಭಾಷೆಯಲ್ಲಿ ಇದೆ ಬರ್ತದೆ. Thou fool, thou shall be in danger of hell fire. ಯಾಕೆ ಅದನ್ನು ಈತನ ಮಾತನಾಡ್ತಾ ಇದ್ದೇನೆ? ವೈ ಈಸ್ ಹಿ ಟೇಕಿಂಗ್ ಸಚ್ ಎ ನೆಗೆಟಿವ್ ಟಾಪಿಕ್ ಇನ್ ದ ಮಿಡ್ಸ್ ಆಫ್ ಮಲ್ಟಿಟ್ಯೂಡ್ಸ್ ಆಫ್ ಪೀಪಲ್? ನನ್ನ ಸಹೋದರ ಸಹೋದರಿಯರೇ, ಹೌ ಮೆನಿ ಪೀಪಲ್ ಸ್ಪೀಕ್ ಆಫ್ ಅಬೌಟ್ ಹೆಲ್ ಮ್ಯಾನ್ ಟುಡೇ? ನಿಜವಾಗ್ಲೂ ಇದು ಬೇಕಾಗಿರುವತಕ್ಕಂಥ ಒಂದು ವಿಚಾರ ನಮಗೆ. ಯಾಕಂದರೆ ನನ್ನ ಸಹೋದರ, ನನ್ನ ಸಹೋದರಿಯರೇ, ನಾನು ಸ್ಟ್ರೇಟ್ ಆಗಿ ಇದನ್ನು ಹೇಳ್ಬಿಡ್ತೇನೆ. 52 ವೀಕ್ಸ್ ಯು ಕಮ್ ಆನ್ ಸಂಡೇ, ನೀನು ಬರ್ತೀಯ, ನೀನು ದೇವರ ಆಲಯಕ್ಕೆ, ನೀನು ಕಾಣಿಕೆಯನ್ನು ಹಾಕ್ತೀಯ, ನೀನು ಸಿಂಗಿಂಗ್ ಟೀಮ್ ಜೊತೆಯಲ್ಲಿ ನಿಂತಿರ್ತೀಯ, ನೀನು ಎಕ್ಸ್ಟರ್ನಲ್ ಆಕ್ಟಿವಿಟೀಸ್ ಮಾಡ್ತೀಯ. ಆದರೆ ನೀನು ಈ ಯೇಸುವನ್ನು ನೀನು ನಿನ್ನ ಸ್ವಂತ ರಕ್ಷಕನು ಅಂತ ನೀನು ಅಂಗೀಕಾರ ಮಾಡಿ ನಿನ್ನ ಪಾಪಗಳಿಗೋಸ್ಕರ ನೀನು ಪಶ್ಚಾತ್ತಾಪ ಪಟ್ಟು, ಈ ರಕ್ಷಕನು ನನಗೋಸ್ಕರ ಶಿಲುಬೆ ಮೇಲೆ ಸತ್ತು 3ನೇ ದಿವಸ ಎದ್ದು ಬಂದಂತ ನೀನು ಅದನ್ನು ನಂಬದೇ ಹೋದರೆ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯು ವಿಲ್ ಬಿ ಇನ್ ಹೆಲ್ ಫೈರ್. I don't have anything against anybody here. Absolutely. I am a pretty cool guy. ನನಗೆ ಯಾರ ವಿಚಾರವಾಗಿ ಏನು ಹಿಂದೆ ಹೇಳಿಸ್ಬೇಕು ಅನ್ನೋ ಉದ್ದೇಶನೇ ಇಲ್ಲಲ್ಲ. ಆದರೆ ನನ್ನ ಸಹೋದರ ಸಹೋದರರೇ, ವಿಚಾರ ಇಷ್ಟೇ. ದಿಸ್ ಇಸ್ ದ ಟ್ರೂತ್ ಆಫ್ ದ ಮ್ಯಾಟರ್, ದಟ್ ಯು ವಿಲ್ ಬಿ ಲೆಫ್ಟ್ ಬಿಹೈಂಡ್ ಇಫ್ ಯು ಡು ನಾಟ್ ನೋ ದಿಸ್ ಸೇವಿಯರ್ ಟು ಬಿ ದ ಲಾರ್ಡ್ ಅಂಡ್ ದ ಸೇವಿಯರ್. ಯಾಕೆ ಈತನು ಮಾತನಾಡುತ್ತಾ ಇದ್ದಾನೆ ವಿಚಾರವಾಗಿ? ಮಿನಿಸ್ಟ್ರಿ ಶುರು ಮಾಡಿದ್ದಾನೆ, ಆಗ ತಾನೇ ಶುರು ಆಗಿದೆ. ಪ್ರಾಬಬಲಿ ಅಬೌಟ್ 3-4 ಮಂತ್ಸ್ ಆಗಿದೆ. ಆತನ ಪಾಪ್ಯುಲಾರಿಟಿ ಬೆಳೀತಾ ಇದೆ. ಆತನು ಈಸ್ ಬಿಕಮಿಂಗ್ ಲೈಕ್ ಎ ಸೂಪರ್ ಸ್ಟಾರ್ ಇನ್ ದ ಮಿಡ್ಸ್ ಆಫ್ ಆಲ್ ಅದರ್ ಪ್ರೀಚರ್ಸ್, ರಬೈಸ್, ಫಾರಸೀಸ್, ಸಾಡುಸೀಸ್. ಇವರ ಮಧ್ಯದಲ್ಲಿ ಈತನು ಸ್ಟಾರ್ ಆಗಿ ಎದ್ದೇಳ್ತಾ ಇದ್ದಾನೆ. ಬಟ್ ವೈ ಈಸ್ ಹಿ ಪಿಕಿಂಗ್ ಅಪ್ ದಿಸ್ ಟಾಪಿಕ್ ಆಫ್ ಹೆಲ್? ಟ್ರೂ ಲವ್ ಆಲ್ವೇಸ್ ಸ್ಪೀಕ್ಸ್ ದ ಟ್ರೂತ್. It may hurt the child, but the parents will speak the truth to the child because they don't want the child to go astray later on. ಅದಕ್ಕೆ ಅವರು ನಿಜಾನೇ ಮಾತನಾಡ್ತಾರಲ್ವ. ಚೈಲ್ಡ್ಗೆ ಕಷ್ಟ ಆಗುತ್ತೆ ಅದನ್ನು ತೆಗೆದುಕೊಳ್ಳಲಿಕ್ಕೆ, ಬಟ್ ಸ್ಟಿಲ್ ಆತನ ಮಾತನಾಡ್ತಾರೆ ಅಂತ. ಇವಾಗ ನನ್ನ ಪ್ರಶ್ನೆ ಸ್ಟಾರ್ಟ್ ಆಗುತ್ತದೆ, ಯಾರನ್ನು ಉದ್ದೇಶಿಸಿ ಈತನು ಈ ವಿಚಾರವನ್ನು ಮಾತನಾಡ್ತಾ ಇದ್ದಾನೆ? ಹೂಮ್ ಇಸ್ ರೆಫರಿಂಗ್ ಟು ವೆನ್ ಜೀಸಸ್ ಈಸ್ ಸ್ಪೀಕಿಂಗ್ ಅಬೌಟ್ ದಿಸ್ ಹೆಲ್ ಫೈರ್? ನಾವು ನೋಡುವಾಗ ವರ್ಡ್ಸ್ 20-20ನೇ ವಚನವನ್ನು ನಾವು ಓದಿಕೊಳ್ಳುವ. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಅಲ್ಲಿ ಇಬ್ಬರ ವಿಚಾರವಾಗಿ ಬರೆದಿದೆ, ದ ರೈಚಸ್ನೆಸ್ ಆಫ್ ದ ಸ್ಕ್ರೈಬ್ಸ್ ಅಂಡ್ ದ ಫಾರಸೀಸ್.
ದ ರೈಚಸ್ನೆಸ್ ಆಫ್ ದ ಸ್ಕ್ರೈಬ್ ಅಂಡ್ ದ ಫಾರಿಸೀಸ್. ಇವರನ್ನಿಬ್ಬರನ್ನು ಉದ್ದೇಶಿಸಿ ಆತನು ಆ ಸ್ಟೇಟ್ಮೆಂಟನ್ನು ಮಾಡುತ್ತಾನೆ. ಏನಂತ ಮಾಡ್ತಾನೆ ಆ ಸ್ಟೇಟ್ಮೆಂಟು? ದೌ ಫೂಲ್ ಅಂತ ಹೇಳಿದ್ರೆ ನೀನು ಆ ಒಂದು ಬೆಂಕಿಯ ಕೆರೆಯಲ್ಲಿ ಹೋಗುವಂಥ ಶಿಕ್ಷೆ ನಿನಗೆ ಬರ್ತದೆ. ನನ್ನ ಸಹೋದರರೇ, ಫಾರಿಸೀಸ್ ಸ್ಯಾಡಿಸೀಸ್ ಅವರು ಯಹೂದ್ಯರ ಒಂದು ಸಂಘ. ನೀನು ಯಾಕಪ್ಪ ಅದನ್ನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದೆಯಾ ಅಂತ ನನಗೆ ಹೇಳ್ಬೇಡಿ. ದಿಸ್ ಇಸ್ ವೇರ್ ಐ ಆಮ್ ಗೋಯಿಂಗ್ ಟು ಕಂಪೇರ್ ನಾವು. ನಾನು ಆಗ ತಾನೇ ಹೇಳಿದೆ, ಸಾರಿ ನೀನು ಚರ್ಚ್ಗೆ ಬರ್ತಾ ಇದೆಯಾ, ಸಾರಿ ನೀನು ಕಾಣಿಕೆ ಆಗ್ತಾ ಇದೆಯಾ, ಸಾರಿ ನೀನು ಹಾಡಾಡ್ತಾ ಇದೆಯಾ, ಪಾಸ್ಟರ್ ನಿನಗೆ ಹೇಳ್ತಾ ಇರುವಂಥ ವಾಕ್ಯಗಳನ್ನು ಕೇಳ್ತಾ ಇದೆಯಾ, ಪಾಸ್ಟರ್ ಯಾರ್ಯಾರು ರಕ್ಷಣೆ ಹೊಂದಿದ್ದಾರೆ ಅಂತ ಕೇಳಿದ್ರೆ ನೀನೂ ಕೈ ಎತ್ತುತ್ತಾ ಇದೆಯಾ, ನಿನ್ನ ಹೃದಯವನ್ನು ಕರ್ತನು ನೋಡ್ತಾ ಇದ್ದಾನೆ. ನನ್ನ ಸಹೋದರರೇ, ಇಫ್ ಯು ಮಿಸ್ ದಿಸ್ ಚಾನ್ಸ್ ಟುಡೇ, ಯಾರ್ಯಾರು ಇವತ್ತು ಕೂಡ ಪ್ರಸನ್ನತೆ ಕಾಲ ಇದೆ, ನೀನು ಈ ಸಮಯವನ್ನು ನೀನು ಕಳ್ಕೊಂಡ್ಬಿಟ್ಟಿದ್ರೆ, ನಿನ್ನ ಪಾಪಕ್ಕೆ ನೀನು ಪಶ್ಚಾತ್ತಾಪ ಪಡಿ, ದೇವ ನಾನು ನಿನ್ನ ಬಳಿಗೆ ಬರುತ್ತೇನೆ, ಈಗೋ ನನ್ನನ್ನು ಎಕ್ಸೆಪ್ಟ್ ಮಾಡುತ್ತ ನೀನು ಮ್ಯಾನ್, ಯು ವಿಲ್ ಬಿ ಲೆಫ್ಟ್ ಬಿಹೈಂಡ್. ನೀನು ಬಿಡಲ್ಪಡಿತೀಯ ನನ್ನ ಸಹೋದರರೇ. ಭಯಂಕರವಾದಂಥ ರೀತಿಯಲ್ಲಿ ನೀನು ಫೇಸ್ ಮಾಡಲಿಕ್ಕೆ ಬೇಕಾಗುವಂಥ ಪರಿಸ್ಥಿತಿ ಬರ್ತದೆ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 22ನೇ ವಚನವನ್ನು ನಾವು ನೋಡಿಕೊಳ್ಳುವ. ಅಲ್ಲಿ ಬಹಳ ಒಂದು ಸ್ಯಾಡ್ ಸ್ಟೇಟ್ಮೆಂಟ್ ಇದೆ. 22ನೇ ವಚನವನ್ನು, ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ಅದು ಇಂಗ್ಲಿಷ್ ಬೈಬಲ್ ಇದೆ. ಮೆನಿ ವಿಲ್ ಸೇ ಟು ಮೀ ಇನ್ ದಟ್ ಡೇ, ಲಾರ್ಡ್ ಲಾರ್ಡ್. ಏನಂತೆ? ಮೆನಿ ವಿಲ್ ಸೇ ಟು ಮೀ. They have not accepted him to be the Lord and the Savior. They are only saying in their mouth, Lord, Lord. ಅಲ್ವಾ? ಇನ್ನೊಬ್ಬರು ಹಾಡಾಡುವ ಹಾಡು ನಾನು ಹಾಡ್ತೀನಿ. ನಾನೇನ ಅಂತ ಸಿಂಗರ್ ಅಲ್ಲ, ಬಟ್ ಸ್ಟಿಲ್ ನಾನು ಹಾಡ್ತೀನಿ. ಏನಂತ ಹಾಡಾಡ್ತೀನಿ? ಝಯೋನ್ ನಮ್ಮ ದೇಶ, ಸುಂದರ ದೇಶ. ನಾನು ಹಾಡ್ತೀನಿ ಆ ಹಾಡನ್ನ. Am I really going to Zion? Do I know this Lord of Zion? ನನ್ನ ಹೃದಯದಲ್ಲಿ ಆ ಕರ್ತನು ನನ್ನ ರಕ್ಷಕನಾಗಲಿದೆ ಹೋದರೆ, ಯು ವಿಲ್ ಓನ್ಲಿ ಬಿ ಸಿಂಗಿಂಗ್ ಹಿಯರ್ ಆನ್ ದಿಸ್ ಅರ್ತ್. ಅದು ಎತ್ತಲ್ಪಡಿಕೆ ಬಂದಾಗ ಹೊರಟು ಹೋಗುತ್ತಾರೆ, ನೀನು ಬಿಡಲ್ಪಡಿತೀಯ. ಯಾವ ಝಯಾನ್ ನಿನಗೆ ಹೋಗ್ತೀಯ? ನೀನು ಝಯಾನ್ಗೆ ಹೋಗಲ್ಲ, ನರಕಕ್ಕೆ ಹೋಗ್ತೀಯ ನೀನು. ಇಫ್ ಯು ಆರ್ ಓನ್ಲಿ ಟೆಲಿಂಗ್ ಆಲ್ ಯುವರ್ ಲೈಫ್ ಲಾರ್ಡ್ ಲಾರ್ಡ್ ಅಂತ ನೀನು ಹೇಳ್ತಾ ಇದ್ದಾರೆ. ಹೌದು, ಇದು ಬಹಳ ತೀಕ್ಷ್ಣವಾಗಿ ನಿಮಗೆ ಅನಿಸುತ್ತದೆ, ವೈ ಇಸ್ ದಿಸ್ ಫೆಲೋ ಸ್ಪೀಕಿಂಗ್ ಲೈಕ್ ದಿಸ್ ಅಂತ. ಆದರೆ ಸಹೋದರರೇ, ಇಟ್ ಈಸ್ ಎ ಟೈಮ್ ವಿಚ್ ಇಸ್ ಕಮ್ ಟು ದಿಸ್ ವರ್ಲ್ಡ್ ಟು ನೋ ದಿಸ್ ಲಾರ್ಡ್ ಟು ಬಿ ದ ಸೇವಿಯರ್. ಇಲ್ಲಾಂದ್ರೆ ನೀನು ಬಿಟ್ಟು ಹೊರಟೋಗ್ತೀಯ ನನ್ನ ಸಹೋದರರೇ. ಹೌ ಮಚ್ ಎವರ್ ಯು ನೋ ದ ಬೈಬಲ್, ಹೌ ವೆಲ್ ಯು ಸಿಂಗ್, ಅದು ಪ್ರಶ್ನೆ ಬರೋದಿಲ್ಲ. ಆದರೆ ನಿನ್ನ ಹೃದಯದಲ್ಲಿ, ನಿನ್ನ ಆತ್ಮದಲ್ಲಿ ಕರ್ತನ ಇದ್ದಾನೆ, ಆ ಪ್ರಶ್ನೆ ಬಂದೇ ಬಂದೇ ಹೋಗುತ್ತದೆ. ಹೆಲ್ ಇಸ್ a place. ನರಕ ಅದು ಒಂದು ಜಾಗ, ಜಿಯೋಗ್ರಾಫಿಕಲ್ ಇರುವಂಥ ಒಂದು ಜಾಗ. ಬ್ಯಾಂಗ್ಳೂರ್ ಇಸ್ ಎ ಜಿಯೋಗ್ರಾಫಿಕಲ್ ಲೊಕೇಶನ್, ಮುಂಬೈ ಇಸ್ ಎ ಜಿಯೋಗ್ರಾಫಿಕಲ್ ಲೊಕೇಶನ್. ಹಾಗೆ ನರಕ ಕೂಡ ಅದು ಒಂದು ಜಿಯೋಗ್ರಾಫಿಕಲ್ ಲೊಕೇಶನ್ ಆಗಿ ಇರ್ತದೆ. ನಾವು ದೇವರ ವಾಕ್ಯದನ್ನು ಒಂದೇ ಒಂದು ವಾಕ್ಯದಲ್ಲಿ ನಾವು ನೋಡುವ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 42ನೇ ವಚನವನ್ನು ನಾವು ಓದಿಕೊಳ್ಳುವ. Matthew 13 verse 42. ಅವರು ಆತನ ರಾಜ್ಯದೊಳಗಿಂದ ಎಲ್ಲ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು. ಬೆಂಕಿ ಏನಂತೆ? ಅಲ್ಲಿ ಬೆಂಕಿ ಕೊಂಡದಲ್ಲಿ ಹಾಕುವರು. ಇಟ್ಸ್ ಎ ಪ್ಲೇಸ್, ಇಟ್ಸ್ ಎ ಲೇಕ್ ಆಫ್ ಫೈರ್. ಇಟ್ಸ್ ಅನ್ ಅಬ್ಸಲ್ಯೂಟ್ ಪ್ಲೇಸ್. ಅದು ಒಂದು ಜಿಯೋಗ್ರಾಫಿಕಲ್ ಆಗಿರತಕ್ಕಂಥ ಒಂದು ಲೊಕೇಶನ್. ಎಷ್ಟೋ ಜನ ಈಗ ಹೇಳ್ತಾರೆ, ಹೆಲ್ ಇಸ್ ಅ ಸ್ಟೇಟ್ ಆಫ್ ಮೈಂಡ್ ಮ್ಯಾನ್. ಓ, ಹೆಲ್ ಇಸ್ ಬ್ರೇಕಿಂಗ್ ಲೂಸ್ ಇನ್ ದಿಸ್ ಪ್ಲೇಸ್. ಓ, ಹೆಲ್ ಇಸ್ ಬ್ರೇಕಿಂಗ್ ಲೂಸ್ ಇನ್ ಮೈ ಆಫೀಸ್. ಏಯ್ ಮ್ಯಾನ್, ಯು ಡು ನಾಟ್ ನೋ ವಾಟ್ ಯು ಆರ್ ಟಾಕಿಂಗ್. You do not know what you are talking, man. Hell is a deadliest place. ಅದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರು ತಾನೇ ಅದನ್ನು ನುಡಿತಾ ಇದ್ದಾನ್ರಿ, ನಾನಲ್ಲ, ನನ್ನ ಸಹೋದರ ಅಲ್ಲ. ಆದರೂ ದೇವರ ವಾಕ್ಯದಲ್ಲಿ ಅದು ಹೀಗೆ ಬರೆಯಲ್ಪಟ್ಟಿದೆ. ಇಟ್ ಈಸ್ ಅ ಪ್ಲೇಸ್ ಆಫ್ ಫೈರ್, ಅನ್ಕ್ವೆಂಚಿಂಗ್ ಫೈರ್ ಅಂತ. ಅದು ಆರದೆ ಹೋಗುವಂಥ ಫೈರ್. ಅದು ನೀನು ಕೆಮಿಕಲ್ ತೊಗೊಂಬ, ನೀನು ನೀರು ತೊಗೊಂಬ, ನೀನು ಫೋಮ್ ತೊಗೊಂಬ, ನೀನು ಫ್ಯಾನ್ ಹಾಕು, ನೀನು AC ಹಾಕು, ಯಾವ್ದು ಹಾಕಿದ್ರು ನಿಲ್ಲೋದಿಲ್ಲ ಬೆಂಕಿ. ಅದು ಅಂಥ ಭಯಂಕರವಾದಂಥ ಬೆಂಕಿ. ಅದು ಆ ಬೆಂಕಿಯ ಇರತಕ್ಕಂಥ ಒಂದು ಜಾಗ ನರಕ.
Hell is not a state of mind, man. I will prove it in the Bible right now. Next ಇನ್ನೊಂದು ವಚನವನ್ನು ನಾವು ಓದಿಕೊಳ್ಳುವ. ಅದೇ ಮತ್ತಾಯನು ಬರೆದಂಥ ಸುವಾರ್ತೆ 5ನೇ ಅಧ್ಯಾಯ 29 ಹಾಗೂ 30ನೇ ವಚನವನ್ನು ಓದಿಕೊಳ್ಳುವ ಬ್ರದರ್. Matthew chapter 5 verses 29-30. ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ನಿನ್ನ ಬಲಗೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ನಿನ್ನ ಏನಂತೆ? ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ. Anybody here who have not accepted the Lord to be their Savior, if they are going to be left behind, and when they die in the tribulation, their body will be in hell. It is not a state of mind. ನನಗೊತ್ತು ನಿನ್ನ ಆರ್ಗ್ಯುಮೆಂಟ್ ಏನು ಅಂತ. ಸೈತಾನನಿಗೂ ಆತನ ಡೀಮನ್ಗಳಿಗೆ ಉಂಟು ಮಾಡಿರತಕ್ಕಂಥ ಇದು ಜಾಗ ಇದು. ಅದು ಇಟ್ ಈಸ್ ಸೇಟನ್ ಇಸ್ ಅ ಕೈಂಡ್ ಆಫ್ ಎ ಸ್ಪಿರಿಟ್ ಮ್ಯಾನ್. ಡೀಮನ್ಸ್ ಆರ್ ಈವಿಲ್ ಸ್ಪಿರಿಟ್ ಮ್ಯಾನ್. ಅವ್ರಿಗೂ ಮಾಡಿರತಕ್ಕಂಥ ಜಾಗ ಇದು. ಎಸ್, ದೇ ಆರ್ ದ ಸ್ಪಿರಿಟ್. ಆದರೆ ದೇವರ ವಾಕ್ಯದ ಈಗ ಬರೆಯಲ್ಪಟ್ಟಿದೆ, ನಿನ್ನ ದೇಹ ಆ ನರಕದಲ್ಲಿ ಬೀಳಿಕೆ ಹೋಗುತ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹ್ಯಾವ್ ಯು ಎವರ್ ಥಾಟ್ ಅಬೌಟ್ ದಿಸ್? ಹ್ಯಾವ್ ಯು ಎವರ್ ಥಾಟ್ ಅಬೌಟ್ ದಿಸ್? ನಾನು ಸತ್ತ ಮೇಲೆ ಎಲ್ಲಿ ಹೋಗುತ್ತೇನೆ? ನಿನ್ನ ದೇಹ, ನಿನ್ನ ಯೋರ್ ಬಾಡಿ, ಯೋರ್ ಸೋಲ್ ಆ್ಯಂಡ್ ಯೋರ್ ಸ್ಪಿರಿಟ್, ಆಲ್ ತ್ರೀ ಇವತ್ತು ಎಷ್ಟು ಇಂಟ್ಯಾಕ್ಟ್ ಆಗಿ ಇದೆಯೋ ಇಷ್ಟೇ ಇಂಟ್ಯಾಕ್ಟ್ ಆಗಿ ನೀನು ನರಕದಲ್ಲಿ ಬೀಳಲಿಕ್ಕೆ ಹೋಗುತ್ತೀಯ. ನಾನು ಮಾತನಾಡ್ತಾ ಇಲ್ಲ ಈ ಮಾತುಗಳು, ಕರ್ತನು ತಾನೇ ಅದನ್ನು ಮಾತನಾಡ್ತಾ ಇದ್ದಾನೆ ಅಲ್ವಾ? ವಾಟ್ ಇಸ್ ದಟ್? ಅವರ್ ಬಾಡಿ ವಿಲ್ ಬಿ ಇನ್ ಹೆಲ್ ಅಲ್ಲ. ವಾಟ್ ಆಲ್ ಕ್ಯಾನ್ ಯುವರ್ ಬಾಡಿ ಡೂ ಮ್ಯಾನ್? ನಿನ್ನ ದೇಹದಿಂದ ನೀನು ಏನೇನೆಲ್ಲ ಮಾಡ್ಬೋದಪ್ಪ? ವಿತ್ ಯುವರ್ ಐಸ್ ಯು ಕ್ಯಾನ್ ಸಿ, ವಿತ್ ಯುವರ್ ನೋಸ್ ಯು ಕ್ಯಾನ್ ಸ್ಮೆಲ್, ವಿತ್ ನಿನ್ನ ಬಾಯಿಂದ ನೀನು ಮಾತನಾಡ್ಬೋದು, ನಿನ್ನ ಬುದ್ಧಿಯಿಂದ ನೀನು ಆಲೋಚನೆ ಮಾಡ್ಬೋದು, ನೀನು ಅನಲೈಸ್ ಮಾಡ್ಬೋದು, ನೀನು ರಿಯಾಕ್ಟ್ ಮಾಡ್ಬೋದು. ಇದೆಲ್ಲವನ್ನು ನೀನು ಮಾಡ್ತಾ ಇರ್ತೀಯ ಹೆಲ್ಲಲ್ಲಿ ಫಾರ್ ಎವರ್ ಆ್ಯಂಡ್ ಫಾರ್ ಎವರ್. ನಿತ್ಯಕ್ಕೂ ನಿನ್ನ ಸುತ್ತಲೂ ಇರುವಂಥ ಆ ಒಂದು ಸ್ಥಿತಿ ನೀನು ನೋಡ್ತಾ ಇರ್ತೀಯ. ನಿನ್ನ ಕಣ್ಣುಗಳಿಂದ ಆ ಬೆಂಕಿಯ ವಾಸನೆ ನೋಡ್ತಾ ಇರ್ತೀಯ. ಆ ನಿನ್ನ ಮೂಗಿನದರಿಂದ ನೀನು ಕೂಗುತ್ತೀಯ, ಅರುಚುತ್ತಾ ಇರ್ತೀಯ. ನಿನ್ನ ಬಾಯಿಂದ ನೀನು ರಿಮೆಂಬರ್ ಮಾಡ್ಕೊಳ್ತಾ ಇರ್ತೀಯ. ನೀನು ಅದನ್ನು ಕೇಳಿಸಿಕೊಳ್ಳುತ್ತೀಯ. ಐ ಹ್ಯಾವ್ ಗಾಟ್ ಎ ಬ್ಯಾಡ್ ಮೆಮರಿ. ಇನ್ ದ ನೇಮ್ of Jesus, you will have a very good memory that day. ಹೇಳ್ತಾ ಇದ್ದೀನಿ ನಾನು, ಕೇಳು. You will have a very good memory that day. You don't have a bad memory now, man, but you will have a very good memory that day. ನಿನ್ನ ದೇಹದಿಂದ ಇವತ್ತು ನೀನೇನೇನು ಮಾಡ್ತಾ ಇದೆಯೋ ಅದೆಲ್ಲ ನಿನ್ನ ಸುತ್ತಲೂ ನೀನು ನೋಡ್ತೀಯ. ನೀನು ಅದನ್ನು ಅನುಭವಿಸಲಿಕ್ಕೆ ಹೋಗುತ್ತಾ ಇದೆಯಾ. ಐ ಆಮ್ ನಾಟ್ ಎ ಸ್ಯಾಡಿಸ್ಟ್ ಮ್ಯಾನ್. ಐ ಆಮ್ ಬಾರ್ನ್ ಟು ಎ ನಾರ್ಮಲ್ ಪೇರೆಂಟ್ಸ್. ಐವ್ ಗಾಟ್ ಎ ವೈಫ್, ಐವ್ ಗಾಟ್ ಎ ಸಿಸ್ಟರ್, ಐವ್ ಗಾಟ್ 2 buddies hanging around with me in my house. ಕರ್ತನ ಕೃಪೆಯಿಂದ ಆತನ ರಕ್ತದ ಮೂಲಕ ನಾನು ತೊಳೆಯಲ್ಪಟ್ಟು ಇವತ್ತು ಆತನ ಮಗನಾಗಿ ಇವತ್ತು ನಿಂತಿದ್ದೇನೆ. Salvation is the best and the best gift what God has given to mankind. And is given this gift in Jesus Christ to us. ಯೇಸು ಕರ್ತನಲ್ಲಿ ನಮಗೆ ಆ ಒಂದು ನಿತ್ಯ ಜೀವದ ರಕ್ಷಣೆ ಭಾಗ್ಯ ನಮಗೆ ಕೊಟ್ಟಿದ್ದಾನೆ. ಪ್ರಿಯ ಸಹೋದರ ಸಹೋದರರೇ, ಇವತ್ತು ಅದು ಅರ್ಥ ಆಗಲಿಕ್ಕೆ ಇಲ್ಲ. ಇವತ್ತು ಅದು ಅರ್ಥ ಆಗಕ್ಕಿಲ್ಲ. ನರಕದಲ್ಲಿ ಯಾತನೆ ಪಡುತ್ತಾ ಇರುವಾಗ ನಾವು ಆವತ್ತು ನಮಗೆ ಅವತ್ತು ಅರ್ಥ ಆಗ್ತದೆ, ಓ ನಾನು ರಕ್ಷಣೆ ಹೊಂದಬೇಕಾಗಿತ್ತು. ಓ ನನಗೆ ಗಿಡಿಯೋನ್ಸ್ ಅವರು ಬೈಬಲ್ ಕೊಟ್ಟರು, ಫ್ರೀಯಾಗಿ ಕೊಟ್ಟರು. ಓ ನಾನು ಓದಲಿಲ್ಲ. ನನ್ನ ಪಾಸ್ಟರ್ ಕೂಗಿ 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 ನನಗೆ ಕೇಳ್ತಾ ಇದ್ದರು, ರಕ್ಷಣೆ ಹೊಂದಿದ್ಯಾ ನೀನು, ರಕ್ಷಣೆ ಹೊಂದಿದೆಯಾ ನೀನು? ಬಾಯಿ ಮುಚ್ಚಿಕೊಂಡು ನಾನು ಕೂತ್ಕೊಂಡ್ಬಿಟ್ಟೆ. ಇವತ್ತು ಬಾಯಿ ತೆಗೆದು ಅರುಚುತ್ತಾ ಇದ್ದೇನೆ. ಬಟ್ ಯು ಡೋಂಟ್ ಹ್ಯಾವ್ ಎ ಸೆಕೆಂಡ್ ಚಾನ್ಸ್ ಬಡಿ. ನಿನಗೆ ಎರಡನೇ ಚಾನ್ಸ್ ಇಲ್ಲಮ್ಮ. ನೀನು ನರಕದಲ್ಲಿ ಸದಾ ನೀನು ಇರುವಂಥವನಾಗಿದೆಯಾ. ಸಹೋದರ ಸಹೋದರರ ಸಮಯ ಇವತ್ತಿದೆ, ಅದನ್ನು ಬೇಗನೆ ನಾವು ತೆಗೆದುಕೊಳ್ಳಬೇಕು. ಮತ್ತೆ ನಾನು ಬರೆದ ಸುವಾರ್ತೆ 13ನೇ ಅಧ್ಯಾಯ 42ನೇ ವಚನವನ್ನು ನಾವು ನೋಡಿಕೊಳ್ಳುವ ಬೇಗನೆ. Matthew 13 verse 42. ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು, ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುವವು. ಇಂಗ್ಲಿಷ್ ಭಾಷೆಯಲ್ಲಿ ಅದು ಹೀಗೆ ಹೋಗ್ತದೆ, ನಾನು ಫುಲ್ ಓದಕ್ಕಿಲ್ಲ. ದೇರ್ ವಿಲ್ ಬಿ ವೈಲಿಂಗ್ ಆ್ಯಂಡ್ ಗ್ಯಾಶಿಂಗ್ ಆಫ್ ಟೀತ್ ಅಂತಿದೆ. ಮತ್ತಾಯನು 8:12 ಅದು ಹೀಗೆ ಹೋಗ್ತದೆ, ದೇರ್ ವಿಲ್ ಬಿ ವೀಪಿಂಗ್ ಆ್ಯಂಡ್ ಗ್ಯಾಶಿಂಗ್ ಆಫ್ ಟೀತ್ ಅಂತ ಇರ್ತದಲ್ಲ. ವೈಲಿಂಗ್ ಆ್ಯಂಡ್ ವೀಪಿಂಗ್ ಎರಡು ವಿಚಾರಗಳದಲ್ಲಿ ಪಡೆದಿರಲ್ಲ. ಎವ್ರಿಬಡಿ ಲುಕ್ ಅಪ್ ಹಿಯರ್. ಎಲ್ಲರೂ ಇದನ್ನು ನೋಡಬೇಕು ಅಂತ ನಾನು ಕೇಳಿಕೊಳ್ಳುತ್ತೇನೆ. ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಕ್ರೈಯಿಂಗ್ ಆ್ಯಂಡ್ ವೀಪಿಂಗ್.
There is a difference between crying and weeping. ನೀನು ಒಂದು ಮಗುಗೆ ಕ್ಯಾಡ್ಬರೀಸ್ ಚಾಕ್ಲೇಟ್ ಕೊಡು, ಆ ಮಗು ಅಳುತ್ತಾ ಇರುವಂಥ ಮಗು ಆ ಚಾಕ್ಲೇಟ್ ನೋಡಿದ ತಕ್ಷಣನೇ ನಿಲ್ಲಿಸ್ಬಿಡ್ತದೆ. ಅದು ಇಟ್ ಈಸ್ ಕ್ರೈಯಿಂಗ್ ಮ್ಯಾನ್. ವೀಪಿಂಗ್ ನೋ, ವೀಪಿಂಗ್ ನಿಲ್ಲಿಸೋದಷ್ಟು ಸುಲಭ ಅಲ್ಲ ನನ್ನ ಪ್ರಿಯ ಸಹೋದರ ಸಹೋದರಿಯರೇ. ಮನೆಗೆ ಹೋಗಿ ಕೆಲವಾರು ವಚನಗಳನ್ನು ನಾನು ಹೇಳ್ತೇನೆ, ನೀವು ಧ್ಯಾನ ಮಾಡಿರಿ. ಯೇಸು ಕರ್ತನು ಈ ಲೋಕದಲ್ಲಿದ್ದಾಗ 3 ಇನ್ಸಿಡೆನ್ಸಲ್ಲಿ ಯೇಸು ಕರ್ತನು ಕ್ರೈಯಿಂಗ್ ಅಂತ ಬರೆದಿಲ್ಲ, ಹಿ ವೆಪ್ಟ್ ಅಂತ ಬರೆದಿದೆ. ಒಂದು ತನ್ನ ಆತ್ಮೀಯ ಸಹೋದರ, ಬೆಸ್ಟ್ ಬಡಿ ಆಫ್ ಹಿಸ್ ಲಾಜರಸ್, ಆತನು ಸತ್ತಾಗ ಆತನಲ್ಲಿ ಹೋಗಿತಾ ಇದ್ದಾನೆ. ವೈ ಡಿಡ್ ಜೀಸಸ್ ವೀಪ್ ದೇರ್? ವಾಸ್ ಹಿ ವೀಪಿಂಗ್ ಫಾರ್ ಲಾಜರಸ್? ನೋ, ಇಲ್ಲ, ಆತನ ಲಾಜರನಿಗೋಸ್ಕರ ಆಳ್ತಾ ಇರಲಿಲ್ಲ. ಯಾಕಂದರೆ ಆತನಿಗೆ ಚೆನ್ನಾಗಿ ಗೊತ್ತಿತ್ತು, ಆತನ ಪ್ರಾರ್ಥನೆಯನ್ನು ಏನು ಹೇಳ್ತಾನೆ, ತಂದೆ ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುತ್ತಿ, ಈಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಆತನೇ ಲಾಜರಸ್ ಕಮ್ ಫೋರ್ತ್, ಆತನ ಎದ್ದು ಬರ್ತಾನೆ. ಯೇಸು ಕರ್ತನಿಗೆ ಅದು ಚೆನ್ನಾಗಿ ಗೊತ್ತಿತ್ತು, ಇವನನ್ನು ನಾನು ಎಬ್ಬಿಸುತ್ತೇನೆ. ಬಟ್ ವೈ ಜೀಸಸ್ ವಾಸ್ ವೀಪಿಂಗ್ ವಾಸ್, ಮನುಷ್ಯನು ತನ್ನನ್ನು ಅರಿದಿರ ಸತ್ತರೆ ಅವನ ಗತಿ ಏನಾಗುತ್ತಾ ಇದೆ ಅದನ್ನು ಅಲ್ಲಿರತಕ್ಕಂಥ ಜನರನ್ನು ನೋಡಿ, ಯಹೂದ್ಯರನ್ನು ನೋಡಿ ಆತನು ಅಳುತ್ತಾ ಇದ್ದನು. Second place where he wept was when he looks into Jerusalem. ಆತನು ಅಳುತ್ತಾ ಇದ್ದಾನೆ. ಯೆರೂಸಲೇಮಿನ ಆ ಒಂದು ಸ್ಪಿರಿಚುವಲ್ ಕಂಡೀಷನ್ ನೋಡಿ ಆತನು ಅಳುತ್ತಾ ಇದ್ದಾನೆ. ಯೆರೂಸಲೇಮೇ ಯೆರೂಸಲೇಮೇ, ಆತನು ಅಳುತ್ತಾ ಇದ್ದಾನೆ. He was weeping uncontrollably looking at Jerusalem. 3ನೇ ಸಾರಿ ಆತನು ಅಳುತ್ತಾ ಇದ್ದಾನೆ. ಗೆತ್ಸೆಮನೆ ತೋಟದಲ್ಲಿ ಆತನಿದ್ದಾನೆ. ಪೀಟರ್, ಜೇಮ್ಸ್, ಜಾನ್ಸ್ ಅವ್ರನ್ನ ಕರ್ಕೊಂಡು ಹೋಗಿದ್ದಾನೆ. ಆತನು ಪ್ರಾರ್ಥನೆ ಮಾಡುವಾಗ ಆತ ದೇವರ ವಾಕ್ಯದಲ್ಲಿ ಅದು ಹೀಗೆ ಬರೆಯಲ್ಪಟ್ಟಿದೆ, ಅದು ಏನು ಬರೆಯಲ್ಪಟ್ಟಿದೆ, he was greatly distressed and troubled. He was weeping there. ಆತನು ಯಾವ ರೀತಿಯಲ್ಲಿ ವೀಪ್ ಮಾಡ್ತಾ ಇದ್ದಾನಂತೆ, ಆತನು ಅದು ಏನಂತ, ಅದು ಕಣ್ಣೀರು ರಕ್ತದೋಪಾದಿಯಲ್ಲಿ ಅದು ಇದಾಗಿ ಬೀಳುತ್ತಾ ಇದ್ದಂತೆ. ವೈ ವಾಸ್ ಹಿ ವೀಪಿಂಗ್? ಫಾರ್ ಮೈ ಸಿನ್ಸ್. ನಿನ್ನ ಪಾಪ, ನನ್ನ ಪಾಪ, ಅದರ ಭಾರ ಏನು ಅಂತ ಆತನು ತಿಳಿದು ಹಿ ವಾಸ್ ವೀಪಿಂಗ್. ಸಹೋದರ ಸಹೋದರಿಯರೇ, ಜಸ್ಟ್ ಟೇಕ್ ದಿಸ್, ಇಟ್ ಈಸ್ ನಾಟ್ ಇನ್ ದ ಬೈಬಲ್. Jesus is weeping even today. ಜನರು ನರಕಕ್ಕೆ ಹೋಗುತ್ತಾನೆ ಆತನು ನೋಡುತ್ತಾ ನೋಡುತ್ತಾ ನೋಡುತ್ತಾ, even today he is weeping. ಅನೇಕ ಜನರು ಅವರು ನರಕಕ್ಕೆ ಹೋಗ್ತಾ ಇದ್ದಾರೆ. ನಾನು ಮಾಡಿದಂತಹ ಶಿಲ್ಬೆ ಕಾರ್ಯ, ನೀನು ಆತನನ್ನು ನಂಬು, ನೀನು ಆತನನ್ನು ನಂಬಬೇಡ, ಅವನು ಕರ್ತನಾಗೇ ಇರ್ತಾನೆ. ನನಗೂ ನಿನಗೂ ಇರೋದು ಎಫೆಕ್ಟ್ ಆಫ್ ದಟ್ ಕ್ರಾಸ್. ನನಗೂ ನಿನಗೂ ಇರೋದು ಆತನ ಎಫೆಕ್ಟ್ ಆಫ್ ದಟ್ ಕ್ರಾಸ್. ವೀಪಿಂಗ್. ಇವತ್ತು ನಾವು ವೀಪ್ ಮಾಡ್ತಾ ಇದ್ದೀವ? ಕ್ರಿಸ್ತನಲ್ಲಿರುವಂಥ ಸಹೋದರ ಸಹೋದರರೇ, ಆತನನ್ನು ರಕ್ಷಕನು ಅಂತ ತಿಳಿದಿರುವ ನಾವು, ಆರ್ ವಿ ವೀಪಿಂಗ್ ಫಾರ್ ಅವರ್ ಪೀಪಲ್? ಯಾವುದೋ ಮೊಬೈಲು, ಯಾವುದೋ ಕಾರು, ಯಾವುದೋ ಮನೆ, ಅದಕ್ಕೋಸ್ಕರ ನಾವು ವೀಪ್ ಮಾಡ್ತಾ ಇದ್ದೀವಿ. ಅವನ ಹತ್ರ ಇದೇ ನನಗೆ ಬೇಕು, ಅವಳ ಹತ್ರ ಇದೇ ನನಗೆ ಬೇಕದು, ನನಗೆ ಕೊಡಿಸ್ಬಿಡು ನೀನು ಅದನ್ನು ಅಂತ. ಆರ್ ವಿ ವೀಪಿಂಗ್ ಫಾರ್ ದ ಡೈಯಿಂಗ್ ಸೋಲ್ಸ್? ಓ ದೇವಾ, ಈ ಪ್ಯಾಂಡಮಿಕ್ನ ತೆಗೆದುಬಿಡು, ಓ ದೇವಾ ಇವ್ರನ್ನ ವಾಸಿ ಮಾಡಿಬಿಡು. ಎಸ್, ವಾಸಿ ಮಾಡಲೇಬೇಕು. ಓ ದೇವಾ ನೀನು ಅದೇ ಪ್ಯಾಂಡಮಿಕ್ನ ತೆಗೆದುಬಿಡು, ನನಗೆ ಬಿಸ್ನೆಸ್ ಹೋಗ್ತಾ ಇದೆ. ಬಟ್ ಆರ್ ವಿ ವೀಪಿಂಗ್ ಫಾರ್ ಪೀಪಲ್ ಹೂ ಆರ್ ಡೈಯಿಂಗ್? ಎಲ್ಲಿ ಹೋಗ್ತಾ ಇದೆ ಅವರ ಆತ್ಮ ಇವತ್ತು? ನಿತ್ಯವಕ್ಕೂ ಅದು ನರಕಕ್ಕೆ ದಾಟಿ ಹೋಗುವಂಥದ್ದಾಗಿದೆ ನನ್ನ ಸಹೋದರ ಸಹೋದರಿಯರೇ. ಕೊನೆಯದಾಗಿ ಒಂದು ಇದು ಮಾಡ್ತೇನೆ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನ. ಎಲ್ಲರಿಗೂ ಚಿರಪರಿಚಿತವಾಗಿರತಕ್ಕಂಥ ಈ ಒಂದು ಇದು ಬ್ರದರ್ ಒಂದೊಂದೇ ವಚನ ಓದ್ಕೊಂಡ್ಬಿಡೋಣ. ಲೂಕ 16:19 ನಾವು ಅದನ್ನು ಶುರು ಮಾಡುವ. ಆಸ್ ಯು ಒಂದು ವರ್ಷ ನೀವು ಓದಿದ ತಕ್ಷಣ ನಾನು ಅಲ್ಲೇ ಒಂದು ಮಾತು 2 ಮಾತು ಹೇಳ್ತೀನಿ, ಹಂಗೆ ವಿ ವಿಲ್ ಕ್ವಿಕ್ಲಿ ರನ್. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. 2ನೇ ವಚನ. ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷುಗಾರನು ಬಿದ್ದುಕೊಂಡಿದ್ದನು. ಇವನು ಮೈತುಂಬ ಹುಣ್ಣೆದ್ದವನು. ಐಶ್ವರ್ಯವಂತನ ಮೇಚಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಐಶ್ವರ್ಯವಂತನು ಏನಿದ್ದಂತೆ, ಅವನು ಹಿ ವಾಸ್ ವೇರಿಂಗ್ ಪರ್ಪಲ್ ಕ್ಲೋತ್ಸ್ ಅಂತೆ. ಆಗಿನ ಕಾಲದಲ್ಲಿ ರಾಜರು ಮಾತ್ರ ಅದನ್ನು ಹಾಕ್ತಾ ಇದ್ರು, ಪರ್ಪಲ್ ಕ್ಲೋತ್ಸ್, ಫೈನ್ ಲೆನಿನ್ ಅಂತೆ ಅದನ್ನಿದೆ, ಅವನು ಹಾಕುತ್ತಾ ಇದ್ದನು. ಆ್ಯಂಡ್ ಹಿ ವಾಸ್ ಫೆಡ್ ಸಂಪ್ಟಸ್ಲಿ ಎವ್ರಿ
ಡೇ ಹಿ ಯೂಸ್ ಟು ಹ್ಯಾವ್ ದ ಬೆಸ್ಟ್ ಫುಡ್ ಅಲ್ವಾ. ಆದರೆ 2ನೇ ವಚನದಲ್ಲಿ ಹೀಗೆ ಬರೆದಿದೆ, ಒಬ್ಬ ಬಡ ಮನುಷ್ಯನಿದನು, ಅವನ ಹೆಸರು ಲಾಜರಸ್. ನನ್ನ ಪ್ರಿಯ ಸಹೋದರ ಸಹೋದರರೇ, ಇವರು ನಮ್ಮನ್ನು ಹೆಸರಿಡಿದು ಮಾತನಾಡಿಸ್ಲಿಲ್ಲ, ಅವರು ನಮ್ಮನ್ನು ಹೆಸರಿಡಿದು ಮಾತನಾಡಿಸ್ಲಿಲ್ಲ, ಇವರು ನಮ್ಮನ್ನು ಪ್ರೀತಿಯಿಂದ ನಮ್ಮನ್ನು ಮಾತನಾಡಿಸ್ತಾ ಇಲ್ಲ. ಅಯ್ಯೋ ಬಿಡಮ್ಮ ಅದೆಲ್ಲ ನೀನು. ಇಲ್ಲಿ ನೋಡಿಲ್ಲಿ, ಐಶ್ವರ್ಯವಂತನಿಗೆ ಹೆಸರಿದೆಯಾ? ನೋ ಮ್ಯಾನ್, ನೋ ನೇಮ್ ಫಾರ್ ಹಿಮ್. ಐಶ್ವರ್ಯವಂತನು ಅಂತ ಮಾತ್ರ ಇದೆ, ಆದರೆ ಬಡ ಲಾಜರಸ್ ಅನ್ನುವ ಒಂದು ಹೆಸರು ಅವನಿಗೆ ಅಲ್ಲಿದೆ. ಆತನ ಹೆಸರು, ಅವನ ಬಡವ ಅವತ್ತು, ಆದರೆ ಇವತ್ತು ಅವನ ಹೆಸರು ಬೈಬಲಲ್ಲಿ ಬರೆದಿದ್ರೆ. How many billion people read the Bible and every time when they read the name of Lazarus? ಅವರು ನಮ್ಮನ್ನು ಹೆಸರು ಕರೆದಿಲ್ಲ, ಇವರು ನಮ್ಮನ್ನು ಹೆಸರು ಕರೆದಿಲ್ಲ. ದೇವರು ನಿನ್ನ ಹೆಸರು ಹಿಡಿದು ಕರೀತಾ ಇದ್ದಾನ? ನೀನು ಯಾವತ್ತಾನ ಒಂದಿನ ಅದನ್ನು ಯೋಚನೆ ಮಾಡಿದ್ಯಾ? ನೀನು ದೇವರಿಗೆ ನಿನಗೆ ಪರಿಚಯ ಇದ? ಈಸ್ ಗಾಡ್ ವೆರಿ ಫೆಮಿಲಿಯರ್ ವಿತ್ ಯು ಟುಡೇ? ಕ್ಯಾನ್ ಯು ಕಾಲ್ ಯು ಬೈ ಯುವರ್ ನೇಮ್? ದಟ್ ಶೋಸ್ ಹೌ ಕ್ಲೋಸ್ ರಿಲೇಷನ್ಶಿಪ್, ಎಷ್ಟು ಹತ್ರ ನಮಗೆ ಸಂಬಂಧ ಇದೆ ಅನ್ನೋದ್ರ ವಿಚಾರದಲ್ಲಿ ತೋರಿಸ್ತದೆ. ಅದನ್ನು ನಾನು ಯೋಚನೆ ಮಾಡಬೇಕು. ಅವಳು ಹಂಗೆ ಕರೀಲಿಲ್ಲ, ಇವನು ಹಿಂಗೆ ಕರೀಲಿಲ್ಲ, ಅವನಿನ್ನೊಬ್ಬ ಹಿಂಗೆ ಅಂದ್ಬಿಟ್ಟ, ನನ್ನ ಆಫೀಸಲ್ಲಿ ಹಿಂಗಂದ್ರು. ಅಯ್ಯೋ 3ನೇ ವಚನ ಓದ್ರಿ. ಇವನು ಮೈತುಂಬ ಹುಣ್ಣೆದ್ದವನು, ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವೆ ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಇಬ್ಬರು ಸತ್ರು ಅಲ್ವಾ? ನನಗನ್ನಿಸ್ತದೆ ಆ ಬಡ ಲಾಜರನಿಗೆ ಒಂದು ಫ್ಯೂನ್ರಲ್ ಕೂಡ ಆಗಿಲ್ಲ. ಯಾಕಂದರೆ ಅದು ಬರೆಯಲ್ಪಟ್ಟಿದೆ ಅಲ್ಲಿ, ಬಡ ಲಾಜರನು ಸತ್ತನು ಅಷ್ಟೇ ಬರೆದಿರೋದಲ್ಲಿ. ಆದರೆ ಐಶ್ವರ್ಯವಂತನಿಗೆ ಏನೇನು ಬರೆಯಲ್ಪಟ್ಟಿದೆ? ಅವನು ಸತ್ತನು, ಆಮೇಲೆ ಏನಂತೆ ಅವನಿಗೆ ಒಂದು ಉತ್ತರ. ಏನದು? ಕಾಫಿನ್ ಇಸ್ ಮೇಡ್ ಔಟ್ ಆಫ್ ಟೀಕೂಡ್. ಕಾಫಿನ್ ಇಸ್ ಮೇಡ್ ಔಟ್ ಆಫ್ ಟೀಕೂಡ್ ರೀ. ಅವರು ಏನ್ರಿ ಅವರು? ಸುಮ್ಮನೆನಾ ಅವರು? ಅಂಥ ದೊಡ್ಡ ಮನುಷ್ಯನಿಗೆ ನೀನು ಸುಮ್ಮನೆ ಯಾವುದೋ ಒಂದು ಪೆಟ್ಟಿಗೆಲ್ ಆಗ್ತಾ ಇದೆಯಾ ನೀನು? ಟೀಕೂಡಿಂದ ಮಾಡಬೇಕು. ದ ಬಾರ್ ಆಫ್ ದಿ ಹ್ಯಾಂಡಲ್ ವಿಲ್ ಬಿ ಇನ್ ಬ್ರಾಸ್. ಮೈಸೂರು ರೋಡಿಂದ ಬ್ಯಾಂಡ್ ಸೆಟ್ ಕರ್ಕೊಂಬ, ಅವರು ಬ್ಯಾಂಡ್ ಸೆಟ್ ಅವ್ರು ಬಾರಿಸ್ತಾರೆ, ಅವರು ಪ್ರೊಸೆಷನ್ ಮಾಡಬೇಕು. ನಾವು ಅವ್ರನ್ನ ವಿ ನೀಡ್ ಟು ಗಿವ್ ಹಿಮ್ ಎ ಬರಿಯಲ್ ಮ್ಯಾನ್. ಹೌದಾ? ಬರಿಯಲ್ ಆದ್ಮೇಲೆ ಎಲ್ಲಿದ್ದ ಅವನು? ಸ್ವಲ್ಪ ನೆಕ್ಸ್ಟ್ ವರ್ಷನ ಹೋದ್ರಪ್ಪ. ಅವನಿಗೆ ಉತ್ತರ ಕ್ರಿಯೆಗಳಾದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಹೇಳಿದನು. ಡೋಂಟ್ ಗೆಟ್ ದಿಸ್ ರಾಂಗ್. All rich people are not going to hell and all poor people are not going to heaven. Don't get this wrong. ತಪ್ಪಾಗಿ ತಿಳ್ಕೊಳ್ಬೇಡಿ ಇದನ್ನು. ಅವನ ಐಶ್ವರ್ಯ ಅಂತವಂತಾಗಿದ್ದ, ಅದಕ್ಕೆ ಅವನು ನರ್ಕೋಗೋದ. ಬಡವ ಆಗಿದ್ದ ಇವನು, ಅದಕ್ಕೆ ಪರಲೋಕ ಹೋಗೋದ. ಅಲ್ಲಲ್ಲ, ಅದಲ್ಲ ವಿಚಾರ ಇದು. ದ ವಿಚಾರ ಈಸ್, ಈವನ್ ನೀನು ಐಶ್ವರ್ಯವಂತನಾಗಿದ್ರು, ಯೋಬನ ಎಷ್ಟು ಐಶ್ವರ್ಯವಂತನ್ರಿ, ಅಬ್ರಹಾಮನ ಎಷ್ಟು ಐಶ್ವರ್ಯವಂತನೋ, ಆದರೆ ಎಷ್ಟು ನೀತಿ ಉಳ್ಳಂಥವರಾಗಿ ಅವರು ಇದ್ದಿದ್ರು. ಇವನಿಗೆ ನೀತಿ ಇಲ್ಲ. ಇವನಿಗೆ ನೀತಿನೇ ಅನ್ನೋದಿಲ್ಲ. ಅವನು ಒಂದು ಸಾರಿ ಕೂಡ ಅವನ ಒಂದು ಕರುಣೆ ತೋರಿಸಿದ್ದೀನಿ, ಮಾಡಿದ್ದೀನಿ ಅನ್ನೋ ಒಂದು ವಿಚಾರನೆ ಬರೋದಿಲ್ಲ ಅಲ್ವಾ? ಅದಕ್ಕೆ ಆತನು ಏನು ಮಾಡ್ತಾ ಇದ್ದಾನಂತೆ? ಇವತ್ತು ನರಕದಲ್ಲಿ ಆತನು ಬಿದ್ದಿದ್ದಾನೆ. ನರಕದಲ್ಲಿ ಬಿದ್ದಾಗ ಅವನು ಏನು ಮಾಡಿದಂತೆ? ಅವನು ತನ್ನ ಕಣ್ಣುಗಳನ್ನು ಎತ್ತಿ, ಈ ಲಿಫ್ಟೆಡ್ ಅಪ್ ಇಸ್ ಐಸ್ ಅಂತೆ. ಭೂಲೋಕದಲ್ಲಿದ್ದಾಗ ಅವನು ಯಾವತ್ತೂ ಕಣ್ಣೆತ್ತಿಲ್ಲ. ತಾನಾಯಿತು, ತನ್ನ ಊಟ ಆಯಿತು, ತನ್ನ ಮನೆಯವರಾಯಿತು, ತನ್ನ ಅಣ್ಣ ತಮ್ಮಂದಿರಾಯಿತು, ತಾನಾಯಿತು, ತನ್ನ ಶೋಕಿ ಆಯಿತು, ಎಲ್ಲ ತನ್ನದು. ಒಂದು ಸಾರಿ ಕಣ್ಣೆತ್ತಿಲ್ಲ. ಇವತ್ತು ಎಲ್ಲೆತ್ತುತ್ತಾ ಇದ್ದಾನೆ ಕಣ್ಣು? ನರಕದಲ್ಲಿದ್ದುಕೊಂಡು ಅವತನು ಕಣ್ಣನ್ನು ಎತ್ತುತ್ತಾ ಇದ್ದಾನೆ. ಇಟ್ ಇಸ್ ಆಫ್ ನೋ ಯೂಸ್ ಮ್ಯಾನ್. ವಚನ 24ನೇ ವಚನ, ಅದು ಇನ್ನೊಂದು ಸಾರಿ ಓದಬೇಕು ಅಂತ ಕೇಳ್ತೇನೆ. ಬಹಳ ವಿಚಿತ್ರವಾದಂಥ ವಚನ ಅದು. 24ನೇ ವಚನ ದಯಮಾಡಿ ಓದಿ ಸರ್. ತಂದೆಯೇ ಅಬ್ರಹಾಮನೇ, ಅಬ್ಬಾ ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅತ್ತಿ ನನ್ನ ನಾಲಿಕೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. He is praying a wrong prayer in a wrong place to a wrong person.
ನರಕದಲ್ಲಿದ್ದಾನೆ. ಅಬ್ರಹಾಮನಿಗೆ ಆತನು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಏನಂತ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ? ಅವನು ಬಂದು ನನಗೆ ತನ್ನ ಬೆರಳಿನಿಂದ ಒಂದು ಹನಿ ನೀರನ್ನು ನನ್ನ ಬಾಯಿನಲ್ಲಿ ಒಳಗಡೆ ಹಾಕಬೇಕು ಅಂತ ಆತನು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಇಟ್ ಈಸ್ ಆಫ್ ನೋ ಯೂಸ್ ಮ್ಯಾನ್. ಇಟ್ಸ್ ಆಫ್ ಅಬ್ಸಲ್ಯೂಟ್ಲಿ ನೋ ಯೂಸ್. ಯಾವ ಪ್ರಯೋಜನ ಇಲ್ಲ. ಎವ್ರಿಥಿಂಗ್ ಇನ್ ಹೆಲ್ ಇಸ್ ಗೋಯಿಂಗ್ ರಾಂಗ್ ಟು ಹಿಮ್. ಎಲ್ಲ ಆತನಿಗೆ ಅದು ಉಲ್ಟಾ ಆಗಿ ತಿರುಗ್ತಾ ಹೋಗ್ತಾ ಇದ್ದಾನೆ. ಏನೇ ಕಿರ್ಚ್ತಾನೆ, ಏನೇ ಮಾಡ್ತಾನೆ. ನೋ, ಇಫ್ ಯು ಡೋಂಟ್ ಹ್ಯಾವ್ ಎ ಪ್ರಾಪರ್ ರಿಪೆಂಟೆನ್ಸ್ ಇನ್ ಯುವರ್ ಲೈಫ್, ಯು ವಿಲ್ ಎಂಡ್ ಅಪ್ ಲೈಕ್ ದಿಸ್. ನೀನು ಸರಿಯಾಗಿ ಪಶ್ಚಾತ್ತಾಪ ಪಾಡದೆ ಹೋದರೆ ನೀನದೇ ಏನು ಅವನು ಮಾತನಾಡ್ತಾ ಇರೋದು. ನನಗೆ ಅವನು ಬಂದು ಏನು ಮಾಡಬೇಕಂತೆ? ನೀರಲ್ಲಿ ಅದ್ದಿ ಮಾಡೋದಂತೆ. ವೇರ್ ಇಸ್ ಯುವರ್ ರಿಪೆಂಟೆನ್ಸ್ ಮ್ಯಾನ್? ಒಂದು ಸಾರಿ ಅವನು ರಿಪೆಂಟ್ ಮಾಡ್ದ ಅಲ್ಲಿ ಎಲ್ಲಲ್ಲಿ, ಅಯ್ಯೋ ದೇವ ನಾನು ತಪ್ಪು ಮಾಡಿಬಿಟ್ಟೆ, ನಾನು ಇವಾಗ ತಿಂದಿನ ಇಲ್ಲ ಅಲ್ವಾ? Cain, what did he talk to God? What did he tell God? ಏನು ಹೇಳ್ದ ಆತನಿಗೆ? God, this punishment is too big for me to handle. Hey, you are not talking about the crime that you committed. You are talking about the judge who is passing the decree. ನೀನು ದ ಜಡ್ಜ್ ಬಗ್ಗೆ ನೀನು ಮಾತನಾಡ್ತಾ ಇದೆಯಾ? ಏನು ಇಂಥ ಹಾರ್ಶ್ ಸೆಂಟೆನ್ಸ್ ಕೊಡ್ತಾ ಇದ್ದಾರೆ? ನೀನು ನಿನ್ನ ಅಣ್ಣನನ್ನು ಸಾಯಿಸ್ದಲ್ಲ. ಡು ಯು ನಾಟ್ ರಿಪೆಂಟ್ ಫಾರ್ ದ್ಯಾಟ್? ಅದಕ್ಕೆ ನೀನು ಪಶ್ಚಾತ್ತಾಪ ಪಡ್ತಾ ಇಲ್ವಾ? God wants to see the fruit of repentance in us before he sees the fruit of Holy Spirit in us. ಮೊದಲು ನಮಗೆ ಬೇಕಾಗಿರತಕ್ಕಂಥದ್ದು ಟ್ರೂ ರಿಪೆಂಟೆನ್ಸ್ ಫ್ರಮ್ ಹೆವೆನ್. ಪರಲೋಕದಿಂದ ಬಂದಂಥ ಆ ಒಂದು ಮಾನಸಾಂತರ ನನಗೆ ಪ್ರಾರ್ಥನೆಯಲ್ಲಿ ನಾನು ಕೇಳಬೇಕು. ಗಾಡ್ ಹೆಲ್ಪ್ ಮೀ ಟು ರಿಪೆಂಟ್ ಟ್ರೂಲಿ ಲಾರ್ಡ್. ಲಾರ್ಡ್, ನೀನು ನನ್ನನ್ನು ನೋಡುವಾಗ, ಇವತ್ತು ಈ ಪ್ರಪಂಚದಲ್ಲಿ ನನ್ನ ಜೀವಿತ ನೋಡುವಾಗ, ಗಾಡ್ ಯು ಮಸ್ಟ್ ಸಿ ದ ಫ್ರೂಟ್ಸ್ ಆಫ್ ರಿಪೆಂಟೆನ್ಸ್ ಇನ್ ಮೈ ಲೈಫ್ ಲಾರ್ಡ್. ಅದು ನನ್ನ ಪ್ರಾರ್ಥನೆ, ನಿನ್ನ ಪ್ರಾರ್ಥನೆ ಇವತ್ತಾಗಿರಬೇಕು. ಬೈ ಡಿಫಾಲ್ಟ್ ಯು ವಿಲ್ ಹ್ಯಾವ್ ದ ಫ್ರೂಟ್ಸ್ ಆಫ್ ದ ಸ್ಪಿರಿಟ್ ಇನ್ ಯು. ನೀನೇನೇ ಎಗಲಾಡಬೇಕಾಗಿಲ್ಲ ಅದಕ್ಕೆ. ಬೈ ಡಿಫಾಲ್ಟ್ ಯು ವಿಲ್ ಹ್ಯಾವ್ ದಟ್ ಫ್ರೂಟ್ಸ್ ಆಫ್ ದ ಸ್ಪಿರಿಟ್. ಗಾಡ್ ಈಸ್ ಲುಕಿಂಗ್ ಫಾರ್ ಟ್ರೂ ರಿಪೆಂಟೆನ್ಸ್. ಹಾಗೆ ಅದನ್ನು ಬೇಗ ಓದುವ ಟೈಮ್ ಆಗ್ತಾ ಇದೆ. ಕೊನೆಯದು 29ನೇ ವಚನವನ್ನು ನಾವು ಓದ್ಬಿಡುವ. ಆದರೆ ಅಬ್ರಹಾಮನು, ಮೋಶೆಯ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಅವೆ, ಅವುಗಳನ್ನು ಕೇಳಲಿ ಅನ್ನಲು ಅವನು, ತಂದೆಯೇ, ಅಬ್ರಹಾಮನೇ ಹಾಗಲ್ಲ, ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು. ಮೋಸಸ್ ರೆಪ್ರೆಸೆಂಟ್ಸ್ ದ ತೋರಾ. ಆತನ ಮೊದಲ 5 ಪುಸ್ತಕವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ. ಪ್ರಾಫಿಟ್ಸ್, ಪ್ರವಾದಿಗಳು ಇರತಕ್ಕಂಥ ಇದು. ಆದರೆ ಇವನೇನು ಕೇಳ್ತಾ ಇದ್ದಾನೆ? ಸತ್ತವರಿಂದ ಒಬ್ಬ ಎದ್ದಿ ಹೋದರೆ, ಅವನು ಹೇಳಿದರೆ ಅವರ ಮಾತನ್ನು ಅವರು ನಂಬುತ್ತಾರೆ. ಯಾರು ಮಾತನಾಡ್ತಾ ಇರೋದು? ದ ಒನ್ ಹೂ ರೋಸ್ ಫ್ರಮ್ ದ ಡೆಡ್. ಯೇಸು ಕರ್ತನು, ಆತನು ಮಾತನಾಡ್ತಾ ಇದ್ದಾನೆ. ಆ್ಯಂಡ್ ಹೀ ಈಸ್ ಟೆಲಿಂಗ್, ಸತ್ತವರಿಂದ ಒಬ್ಬ ಹೋದರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ರ್ಯಾಪ್ಚರ್ ಆದಮೇಲೆ ನಾನು ನಂಬುತ್ತೇನೆ ಯೇಸು ಕರ್ತನನ್ನು. ರ್ಯಾಪ್ಚರ್ ಆದಮೇಲೆ ನಾನು ಆತನ ತಿಳ್ಕೊಳ್ಳುತ್ತೇನೆ. ನಾನು ಸ್ಟ್ರೇಟಾಗಿ ಒಂದು ಮಾತು ಹೇಳ್ಬಿಡ್ತೇನೆ. ಬೈಬಲಲ್ಲಿ ಬರೆದಿದೆ, ನೀವು ಮನೇಲಿ ಅದನ್ನು ಓದ್ರಿ. 2ನೇ ಥೆಸಲೋನಿಕದವರು ಬರೆದ ಪುಸ್ತಕ 2ನೇ ಅಧ್ಯಾಯ 10ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಇಫ್ ಯು ರಿಜೆಕ್ಟ್ ದ ಗಾಸ್ಪಲ್ ಟುಡೇ, God will send a delusion, not devil. God will send a delusion that you will believe a lie. ನಿನಗೆ ಯಾವತ್ತೂ ಸೆಕೆಂಡ್ ಚಾನ್ಸ್ ಸಿಗೋದಿಲ್ಲ ಅಲ್ಲಿ. ಬಿ ಕೇರ್ಫುಲ್. ಇವತ್ತು ಸುವಾರ್ತೆ ಬರ್ತಾ ಇದೆ, ಇವತ್ತು ಬರ್ತಾ ಇದೆ ಸುವಾರ್ತೆ. ಅದನ್ನು ನೀನು ಅಂಗೀಕಾರ ಮಾಡು. ಸತ್ತವರೊಳಗಿಂದ ಒಬ್ಬೊಬ್ಬನು ಬಂದರೆ ನಾನು ನಂಬುತ್ತೇನೆ. ನೋ ಮ್ಯಾನ್. ಜೀಸಸ್ ಕ್ರೈಸ್ಟ್ ರೋಸ್ 2000 years ಬ್ಯಾಕ್. ದಟ್ ಈಸ್ ಎನಫ್. ಸಾಕದು ನಿನಗೆ ಅದನ್ನು ನಂಬಲಿಕ್ಕೆ. ತಿರ್ಗಾ ನೀನು ಅದನ್ನೆಲ್ಲ ಕೇಳಬೇಡ. ನಾನು ರ್ಯಾಪ್ಚರ್ ಆದಮೇಲೆ ನನ್ನ ನಂಬುತ್ತೇನೆ, ನಾನು ಅದನ್ನು ಮಾಡ್ತೇನೆ ಅಂದರೆ ನೀನು ಟ್ರೈನ್ ಆದ್ಮೇಲೆ ಟಿಕೆಟ್ ತಗೋ. ಅದು ನಂದೇನು ಪ್ರಾಬ್ಲಮ್ ಇಲ್ಲ. ಅದು ಕೊನೆಯದಾಗಿ ಒಂದು ವಚನ ಹೇಳಿ ನಾನು ಮುಗಿಸ್ತೀನಿ. ಇನ್ನೂ ಎಷ್ಟೋ ಮಾತನಾಡೋಕ್ಕಿದೆ, ಅದು ಮಾತನಾಡೋಕ್ಕಾಗಲ್ಲ. ಆದರೆ ನಾನು ಮುಗಿಸ್ಬಿಡ್ತೇನೆ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನವನ್ನು ನಾವು ಓದಿಕೊಂಡ್ಬಿಡುವ. ಮ್ಯಾಥ್ಯೂ ಚಾಪ್ಟರ್ 16 verse 13. ಯಾವ ಆಳಾದರೂ ಇಬ್ಬರು ಯಜಮಾನರಿಗೆ ಸೇವೆ ಮಾಡಲ್ಲ. ಅಲ್ಲ, ಮ್ಯಾಥ್ಯೂ 16 13ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನ. ಯೇಸು ಫಿಲಿಪ್ಪನ ಕೈಸರಿಯ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ, ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ ಅವರು, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ,
ಕೆಲವರು ಎಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಕೇಳಲಾಗಿ, ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. 17ನೇ ವಚನ. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ಮೋಸ್ಟ್ ಇಂಪಾರ್ಟೆಂಟ್ 18ನೇ ವಚನ. ಈಗ ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದ್ರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. And the gates of hell shall not prevail against it. ಯಾಕೆ ಯೇಸು ಕರ್ತನು ಗೇಟ್ಸ್ ಆಫ್ ಹೆಲ್ ಅಂತ ಆತನ ಉಚ್ಚರಿಸ್ಬೇಕು? ಅದನ್ನು ಯಾಕೆ ಯೇಸು ಕರ್ತನು ಹೀಗೆ ಹೇಳ್ಬಾರ್ದಾಗಿತ್ತು? ಈ ಲೋಕದ ಸಂಗತಿಗಳಾಗಲಿ ಅಥವಾ ಮುಂದಿನ ಅಂಥದ್ದನ್ನೇ ಯಾಕೆ ಮಾತಾಡಲಿಲ್ಲ? ವೈ ಇಸ್ ಈ ಕಂಪೇರಿಂಗ್ ಹಿಸ್ ಚರ್ಚ್? ಯಾಕೆ ಆತನು ಮಾತನಾಡ್ತಾನೆ? ನನ್ನ ಸಹೋದರರೇ, ನಾನು ಫ್ಲಿಪ್ ಸೈಡು ಮಾತಾಡ್ತೀನಿ, ಈ ಸೈಡ್ 2 ಸೈಡು ಮಾತನಾಡಿ ಬೇಗ ಇದನ್ನು ಮುಗಿಸ್ತೇನೆ. ಗೇಟ್ ಎಲ್ಲಿರ್ತದ್ರಿ? ಒಂದು ಊರಿಗೆ ಒಂದು ಕೋಟೆ ಕಟ್ಟಿಬಿಟ್ಟು ಅದರಲ್ಲಿ ಒಂದು ಗೇಟ್ ಇಟ್ಟಿರ್ತಾರಲ್ವ, 1, 2, 3 ಗೇಟ್, 4 ದಿಕ್ಕಲ್ಲಿ 4 ಗೇಟ್ಗಳು ಇಟ್ಟಿರ್ತಾರೆ. ದ ಗೇಟ್ ಇಸ್ ಅ ಪ್ಲೇಸ್ ವೆರ್ ದ ಎನಿಮಿ ಕ್ಯಾನ್ ಎಂಟರ್. ದ ಗೇಟ್ ಇಸ್ ಅ ಪ್ಲೇಸ್ ವೆರ್ ಎನಿಮಿ ಕ್ಯಾನ್ ಎಂಟರ್. ಅದು ವೈರಿಗಳು ನುಗ್ಗುವಂಥ ಒಂದಿದೆ. ಅದಕ್ಕೆ ಯಾವಾಗಲೂ ಗೇಟ್ನ ಕಾಯುವಂಥವರು ಬಹಳ ಬಲವುಳ್ಳವರಾಗಿ ಅದನ್ನು ಕಾಯ್ತಾ ಇರ್ತಾರೆ, ಬಲವುಳ್ಳವಾಗಿ ಅದನ್ನು ಕಾಯ್ತಾ ಇರ್ತಾರೆ. ಅದಕ್ಕೆ ಆತನ ಯೇಸು ಕರ್ತನಾಗ್ತಾ ಹೇಳ್ತಾ ಇದ್ದಾನೆ, ದ ಗೇಟ್ಸ್ ಆಫ್ ಹೆಲ್ ಕೆನಾಟ್ ಪ್ರಿವೇಲ್ ಓವರ್ ಮೈ ಚರ್ಚ್. ನಾನು ಕಟ್ಟುವಂಥ ನನ್ನ ಚರ್ಚ್ ಮೇಲೆ ನೀನು ಯಾವುದಪ್ಪ ಚರ್ಚು? ನಾವು ಬ್ಯಾಪ್ಟಿಸ್ಟು, ನಾವು ಯಹೂದ್ಯರು, ನಾವು ಪೆಂಟಕಾಸ್ಟ್ ಅವರು, ನಾವು CSI ಅವರು, ನೀನು ಯಾವುದೇ ಆಗ್ಬಿಡಮ್ಮ. Do you belong to the church of Jesus Christ? Only then gates of hell cannot prevail over your life. ನಿನ್ನ ಜೀವನದ ಮೇಲೆ ಈ ನರಕದ ಗೇಟ್ಗಳು ಪ್ರಿವೇಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓನ್ಲಿ ಇಫ್ ಯು ಬಿಲಾಂಗ್ ಟು ದ ಚರ್ಚ್ ಆಫ್ ಜೀಸಸ್ ಕ್ರೈಸ್ಟ್. ದ ಫ್ಲಿಪ್ ಸೈಡ್ ನಾನು ಹೀಗೆ ಮಾತನಾಡಲಿಕ್ಕೆ ಹೋಗುತ್ತೇನೆ. ಇಹಲೋಕದಲ್ಲಿರತಕ್ಕಂಥ ಆ ಒಂದು ಹೆಲ್ ಹೋಲ್ಸ್ ಅಂತ ನಾವು ಅದನ್ನು ಕರೀತೇವೆ, ಅಲ್ಲಲ್ಲಿರತಕ್ಕಂಥ ಹೆಲ್ ಹೋಲ್ಸ್ಗೆ ಗೇಟ್ಗಳಿದೆಯಲ್ಲ, ಓನ್ಲಿ ದ ಚರ್ಚ್ ಆಫ್ ಜೀಸಸ್ ಕ್ರೈಸ್ಟ್ ಕ್ಯಾನ್ ಗೋ ಅಂಡ್ ಡೆಮಾಲಿಷ್ ದಟ್ ಗೇಟ್ಸ್ ಆಫ್ ಹೆಲ್. ಯೇಸು ಕರ್ತನಿಗೆ ಒಂದು ಟೈಟಲ್ ಇದೆ, ಹಿ ಈಸ್ ದ ಲಾರ್ಡ್ ಆಫ್ ಲೈಫ್, ಹಿ ಈಸ್ ದ ಲಾರ್ಡ್ ಆಫ್ ಡೆತ್. ಆತನೊಬ್ಬನೇ ಹಿ ಈಸ್ ದ ಲಾರ್ಡ್ ಆಫ್ ಲೈಫ್ ಆ್ಯಂಡ್ ಹಿ ಈಸ್ ದ ಲಾರ್ಡ್ ಆಫ್ ಡೆತ್. ಇನ್ನೂ ಅನೇಕ ವಿಚಾರಗಳಿದ್ದಾವೆ, ಹೇಳುವುದಕ್ಕೆ ಸಮಯ ಇಲ್ಲ. ನಾನು ಇಲ್ಲೇ ಇದನ್ನು ಮುಗಿಸ್ಬಿಡ್ತೇನೆ. ನನ್ನ ಪ್ರಿಯ ಸಹೋದರರೇ, ಕೊನೆಗೆ ನಾನು ಇದನ್ನು ವೈಂಡ್ ಅಪ್ ಮಾಡಲಿಕ್ಕೆ ಹೋಗುತ್ತಾನೆ. ಯೇಸು ಕರ್ತನು ಇವತ್ತು ಕೈ ಚಾಚಿ ನಮ್ಮನ್ನು ಕರೆಯುತ್ತಾ ಇದ್ದಾನೆ. ನನ್ನ ಬಳಿಗೆ ಬನ್ನಿರಿ, ನನ್ನ ಬಳಿಗೆ ಬನ್ನಿರಿ, ನಿಮ್ಮ ಪಾಪಗಳನ್ನು ಕ್ಷಮಿಸುವ. ನನ್ನ ಸಹೋದರ ಈಗ ತಾನೇ ಒಂದು 5 ನಿಮಿಷದ ಇದಕ್ಕೆ ಒಂದು ಮಾತನ್ನು ಹೇಳಿದ ಅಲ್ವಾ? ಯೇಸು ಕ್ರಿಸ್ತನು ಮಾತ್ರ ಆತನು ಪಾಪಗಳನ್ನು ಕ್ಷಮಿಸುವುದಕ್ಕೆ ಆತನು ಶಕ್ತನಲ್ವಾ? ದಿಸ್ ಲಾರ್ಡ್ ಇಸ್ ಕಾಲಿಂಗ್ ಅಸ್. ಇವತ್ತು ನಿನ್ನನ್ನು ಕರೆಯುತ್ತಾ ಇದ್ದಾನೆ. ಪಾಪಿಗಳ ಯಾರ್ಯಾರು ಪಾಪದಲ್ಲಿ ಮುಳುಗಿದ್ದಾರೋ, ಯಾರ್ಯಾರು ಡ್ರಗ್ಸಲ್ಲಿ, ಇನ್ನೊಂದಲ್ಲಿ, ಮತ್ತೊಂದಲ್ಲಿ, ಪಾಪದಲ್ಲಿ, ಕತ್ತಲೆಯಲ್ಲಿ ಮುಳುಗಿದ್ದಾರೋ ಅವರನ್ನು ಕೈ ಚಾಚಿ ಕರೆಯುತ್ತಾ ಇದ್ದಾನೆ. ಪ್ರಿಯ ಸಹೋದರಿಯರೇ, ನಾನು ಒಂದು ಮಾತು ಹೇಳುತ್ತೇನೆ, ವೆನ್ ಸಂಬಡಿ ಈಸ್ ಲಿವಿಂಗ್ ವಿತ್ ಅಸ್, ವೆನ್ ಸಮಥಿಂಗ್ ಇಸ್ ವಿತ್ ಅಸ್, ನಮಗೆ ಅದರ ವ್ಯಾಲ್ಯೂ ಗೊತ್ತಾಗೋದಿಲ್ಲ. ಆದರೆ ನಮ್ಮನ್ನು ಅದನ್ನು ಬಿಟ್ಟು ಹೊರಟೋದಾಗ ಆವತ್ತು ನಮಗೆ ವ್ಯಾಲ್ಯೂ ಗೊತ್ತಾಗ್ತದೆ. ಕರ್ತನು ಬಂದು ಹೊರಟೋಗುತ್ತಾನೆ, ತನ್ನ ಮೊದಲ ಗೀತೆಯನ್ನು ಕರ್ಕೊಂಡು ಹೊರಟೋಗುತ್ತಾನೆ. ನಾನು ನರಕದಲ್ಲಿ ಬೀಳ್ತಾ ಇರ್ತೇನೆ, ಆವತ್ತು ನನಗೆ ವ್ಯಾಲ್ಯೂ ಗೊತ್ತಾಗ್ತದೆ. ನಾನು ರಕ್ಷಣೆ ಹೊಂದಬೇಕಾಗಿತ್ತು, ಬಟ್ ಇಟ್ ಈಸ್ ಟೂ ಲೇಟ್ ಮ್ಯಾನ್, ಇಟ್ ಈಸ್ ಟೂ ಲೇಟ್. ಇವತ್ತು ಆ ಸುಪ್ರಸನ್ನತೆಯ ಕಾಲ. ನೀನು ಬಳಿ ನಿನ್ನ ಕರ್ತನೆ ಬಳಿಗೆ ಬಂದು, ನೀನು ದೇವ, ನಾನು ಪಾಪಿಯಾಗಿದ್ದಾನೆ, ನನ್ನನ್ನು ಕರುಣಿಸು, ನಾನು ನಂಬುತ್ತೇನೆ ನೀನು ನನ್ನಂತ ಕಟಕಟನೆ ಹಲ್ಲು ಕಡಿಯುವಂಥ ಒಂದಿದಲ್ವಾ? ಯಾಕೆ ಹಂಗೆ ಬರ್ದಿದೆ ರೀ ಕಟಕಟನೆ ಕಲ್ಲು ಹಡಿಯುವಂಥದ್ದು? ಯಾಕಂದರೆ ನಿನಗೆ ಸಮಯ ಕೊಟ್ಟಾಗ ನೀನು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆಲ್ ಹೂ ಕಾಲ್ಡ್ ಅಪಾನ್ ದ ನೇಮ್ ಆಫ್ ದ ಲಾರ್ಡ್. ಯಾರ್ಯಾರು ತಮ್ಮ ಬಾಯಿನಲ್ಲಿ ಅವರು ಅರಿಕೆ ಮಾಡಿದಾರೋ ಯೇಸು ನನ್ನ ಕರ್ತನು ಅಂತ, ನೀನು ಅದನ್ನು ಬಿಟ್ಟುಬಿಟ್ಟೆ, ಅದೇ ಇಡೀ ನಿನ್ನ ಇಡೀ ಎಟರ್ನಿಟಿಲಿ ನೀನು ಅಲ್ಲೂ ಇವತ್ತು ಕಡಿಯುತ್ತಾ ಇದೆಯಾ? ನಾನು ಒಂದು ಸಾರಿ ನಾನು ಅದನ್ನು ಹೇಳ್ಬಿಟ್ಟಿದ್ದಿದ್ರೆ ನಾನು ಇಲ್ಲಿಂದ ಹೊರಟೋಗ್ಬಿಡ್ತಾ ಇದ್ದೆ ಈ ನರಕದಿಂದ. ಯು ಕೆನಾಟ್ ಗೋ ಅವೇ ಫ್ರಮ್ ಹೆಲ್ ಆಸ್ ನೋ ಎಕ್ಸಿಟ್ ಡೋರ್ಸ್, ನೋ ಎಕ್ಸಿಟ್ ಡೋರ್ಸ್ ಟು ಹೆಲ್. ಒಂದು ಸಾರಿ ನೀನು ಒಳಗಡೆ ಎಂಟ್ರಾದೆ, ಇಟರ್ನಿಟಿ ಫಾರ್ ಇಟರ್ನಿಟಿ ಯು ವಿಲ್ ಬಿ ಡೈಯಿಂಗ್ ಇನ್ ದಟ್ ಹೆಲ್. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಅಗೇನ್ಸ್ಟ್ ಎನಿಬಡಿ. ಆದರೆ ಒಂದು ವಿಚಾರ, ನನಗೆ 790 ಕೋಟಿ ಜನ ಇವತ್ತು ವಾಸ ಮಾಡುತ್ತಾ ಇದ್ದಾರೆ. ಎಷ್ಟು ಜನ ಸುವಾರ್ತೆಯನ್ನು ಕೇಳಿದ್ದಾರೆ, ಎಷ್ಟು ಜನ ಕೇಳಿರೋರು ಅದನ್ನು ಒಪ್ಪಿಕೊಂಡಿದ್ದಾರೆ. ದಿಸ್ ಶುಡ್ ಬಿ ಅವರ್ ಪ್ರೇಯರ್ ಎವ್ರಿ ಡೇ. ಗಾಡ್ ಓಪನ್ ದ ಐಸ್, ಪ್ರಿಪೇರ್ ದ ಹಾರ್ಟ್ಸ್ ಆಫ್ ದ ಪೀಪಲ್ ಟು ರಿಸೀವ್ ದ ಗಾಸ್ಪಲ್ ಟುಡೇ.
ಇವತ್ತು ನೀನು ಬಂದ್ಬಿಟ್ರೆ ಎಷ್ಟು ಜನ ಬಿಟ್ಟೊಟ್ಟೋಗುತ್ತಾರೆ. ನನಗೂ ನಿನಗೂ ಸ್ನೇಹಿತರು, ಬ್ರದರ್ಸ್ ಸಿಸ್ಟರ್ಸ್ ಎಷ್ಟೋ ಜನ ಇದ್ದಾರೆ. ಬಿಟ್ಟು ಹೊಟ್ಟೋದ್ರೆ ವಾಟ್ ವಿಲ್ ಬಿ ದೇರ್ ಸ್ಟೇಟ್? ವಾಟ್ ವಿಲ್ ಬಿ ದೇರ್ ಸ್ಟೇಟ್? ಐ ವಿಲ್ ಲೀವ್ ಇಟ್ ಹಿಯರ್. ಯು ಪ್ರೇ ಆ್ಯಂಡ್ ಥಿಂಕ್ ಫಾರ್ ಯುವರ್ ಸೆಲ್ಫ್. ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ, ಒಂದು ಸುಂದರವಾದ ಸಂದೇಶವನ್ನು ಕೇಳಿದ್ದೀರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನು ವಾಗ್ದಾನ ಮಾಡಿದಂತೆ ತಿರುಗಿ ಲೋಕಕ್ಕೆ ಬರಲಿಕ್ಕಿದ್ದಾನೆ. ತನ್ನ ಮೊದಲ ಗಿತ್ತಿಗೋಸ್ಕರ, ಸಭೆಗೋಸ್ಕರ, ನಿನಗೋಸ್ಕರ. ನನ್ನ ಪ್ರಿಯ ಸಹೋದರ ಸಹೋದರಿ, ನೀನು ಯಾವ ಸ್ಥಿತಿಯಲ್ಲಿ ಆತನನ್ನು ಎದುರುಗೊಳ್ಳಲು ಸಿದ್ಧನಾಗ್ತಾ ಇದ್ದಿ? ಬಾ. ಒಂದು ವೇಳೆ ನೀನು ಇನ್ನೂ ಪಾಪದಲ್ಲಿ ಜೀವಿಸ್ತಾ ಇರುವುದಾದರೆ, ನನ್ನ ಕರ್ತನು ಈ ಸಮಯದಲ್ಲಿ ನಿನ್ನ ಸಂಗಡ ಮಾತನಾಡಿರುವುದಾದರೆ, ಪುನಃ ನಿನ್ನ ಜೀವಿತವನ್ನು ಕ್ರಿಸ್ತನಿಗೆ ಸಮರ್ಪಿಸಿ ನಿನ್ನ ಪಾಪಗಳನ್ನು ಅರಿಕೆ ಮಾಡಿಕೊ. ಆತನ ಮುಂದೆ ಅಡ್ಡ ಬಿದ್ದು ಪಶ್ಚಾತ್ತಾಪದಿಂದ ಯೇಸು ಕ್ರಿಸ್ತನು ನಿನ್ನನ್ನು ಶುದ್ಧಪಡಿಸುವಂತೆ ಆತನನ್ನು ಬೇಡಿಕೊ. ಒಂದು ವೇಳೆ ನೀನು ಪುನಃ ಒಂದಾವರ್ತಿ ಕ್ರಿಸ್ತನಿಗೆ ನೀನು ನಿನ್ನನ್ನು ಸಮರ್ಪಿಸಿಕೊಳ್ಳುತ್ತಿರುವುದಾದರೆ, ನನ್ನ ಪ್ರಿಯ ಸಹೋದರ ಸಹೋದರಿ, ನಿಮ್ಮ ತೀರ್ಮಾನವನ್ನು ನೀವು ತೆರೆಯ ಮೇಲೆ ಕಾಣುವ ಈ ದೂರವಾಣಿ ಸಂಖ್ಯೆಗೆ ನೀವು SMS ಮಾಡಿರಿ, ಇಲ್ಲವೇ ಕರೆ ಮಾಡಿರಿ. ಯಾಕಂದರೆ ನಿಮ್ಮ ಸಂತೋಷದಲ್ಲಿ ನಾವು ಸಂತೋಷಿಸಬೇಕಂತ ನಮ್ಗೆ ಆಸೆ ಇದೆ. ದೇವರು ನಿಮ್ಮನ್ನು ಆಶೀರ್ವದಿಸಿ. ಯಾಕೆ SMS ಮಾಡಿ ಮತ್ತು ಫೋನ್ ಮಾಡಿ ಅಂತೀವಂದರೆ, ನಿಮ್ಮನ್ನು ಪ್ರೀತಿಸಿ ನಿಮಗೋಸ್ಕರ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಅದಕ್ಕೋಸ್ಕರ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ, ಕರ್ತನೆ, ಈ ಸಮಯದಲ್ಲಿ ಈವರೆಗೆ ನಡೆಸಿದ್ದಿ ನಿನ್ನ ವಿಶೇಷವಾದ ಆರಾಧನೆಯಲ್ಲಿ ಸಭೆಯನ್ನು ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರಿಸ್ತೇವೆ. ಇನ್ನು ಕರ್ತನೆ, ನಿನ್ನ ವಾಕ್ಯದಿಂದ ನಮ್ಮೊಂದಿಗೆ ಮಾತನಾಡಿದ್ದಿ ಮತ್ತು ಆ ವಾಕ್ಯದ ಮುಖಾಂತರ ಇತರರೊಂದಿಗೆ ಮಾತನಾಡಿ ಅವರು ತೀರ್ಮಾನಕ್ಕೆ ಬರುವಂತೆ, ನಾನು ಶುದ್ಧಳಾಗಿರ್ತೇನೆ ಅನ್ನುವಂಥ ತೀರ್ಮಾನಕ್ಕೆ ಬರುವಂತೆ ಕೃಪೆ ಕೊಟ್ಟಿದ್ದೆ. ಇದಕ್ಕಾಗಿ ನಿಮಗೆ ಸ್ತೋತ್ರ. ಒಬ್ಬೊಬ್ಬನ ಬಲಪಡಿಸಿ ಆಶೀರ್ವದಿಸಿ ಎಲ್ಲ ಕುಟುಂಬಗಳನ್ನು ನೀನು ಕರುಣಿಸಿ ನಡೆಸಬೇಕೆಂದು ಬೇಡಿಕೊಳ್ಳುತ್ತೇನೆ. ದೇವಾ, ಈ ದಿನಗಳಲ್ಲಿ ನಾವು ಸಂತೋಷವಾಗಿ ನಿರೀಕ್ಷೆಯಿಂದಿರುವಂತೆ ಸಹಾಯ ಮಾಡು. ಮಹಿಮೆ ನಿನಗೆ ಮಾತ್ರ ಉಂಟಾಗಲಿ. ಯೇಸು ಸ್ವಾಮಿ ಹೆಸರನ್ನು ಬೇಡಿದ್ದೇನೆ ನಮ್ಮ ತಂದೆ, ಆಮೆನ್. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಮನೆಯಲ್ಲಿ ನಾವು ಎದ್ದು ನಿಂತ್ಕೊಳ್ಬೋದಾ? ಎದ್ದು ನಿಂತುಕೊಂಡು ಕರ್ತನಿಗೆ ಗೌರವಿಸುವಂತೆ ಈ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ, ಕ್ರಿಸ್ತನ ಸಭೆಯ ಸಂಗಡ, ವೀಕ್ಷಿಸಿರುವಂಥ ಒಂದೊಂದು ಕುಟುಂಬದ ಸಂಗಡ, ನಮ್ಮೆಲ್ಲರ ಸಂಗಡ ಈಗಲೂ ಎಂದೆಂದಿಗಿರಲಿ. ಆಮೆನ್. ಮತ್ತೆ ಮುಂದಿನ ಭಾನುವಾರ ನಿಮ್ಮನ್ನು ನೋಡಬೇಕು ಅಂತ ತುಂಬ ಆಸೆ ಇದೆ. ವೆಲ್ಕಮ್ ಟು ದ ವರ್ಷಿಪ್. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು.